ಎಲ್ರಿಗೂ ನಮಸ್ಕಾರ. ನಂಗೆ ಇವಾಗ ಮಾಡೋಕ್ ಆಯ್ಕಿಲ್ಲ, ಅದಕ್ಕೆ ನಮ್ ಫ್ರೆಂಡನ್ ಕರ್ಸೋನಿ. ಅಯ್ಯೋ ಯಾರು ಗೊತ್ತಾಯ್ತಾ? ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಮಚ್ಚಿ ಘಮ 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 ಅಂತ ಇರುತ್ತೆ. ಗಲ್ಲಿ ಸಂಧಿ ಬಂದಿ ಗಲ್ಲಿಲೆಲ್ಲ ಸ್ಮೆಲ್ಲು ಇಕ್ಕು ಕಾಣೆ. ಇದು ನೋಡ್ಬಿಟ್ಟು ನಾಚ್ಕೊಂತಾರೆ ಅನ್ಸುತ್ತೆ. ಸುಮತಿ ಅಕ್ಕನ್ ರೈಸು. ಹೌದು. ಈಗ ಹೆಂಗ್ ಮಾಡೋದು ಅಂತ ಹೇಳ್ಬೇಕು. ಹೆಂಗ್ ಮಾಡೋದು ಅಂದ್ರೆ ನೀರ ಕ್ಲೀನ್ ಆಗಿ ತೊಳ್ಕೊಂಡ್ರೆ ಸಾಕು. ಇನ್ನೂ ಕ್ಲೀನ್ ಆಗ್ಬೇಕಂದ್ರೆ ಸರ್ಪ್ ಪುಡಿ ಏನಾದ್ರು ಟೈಡು. ಅಯ್ಯೋ ಅದೆಲ್ಲ ಅವಾಗ ಕೊರೋನಾ ಬಂದಿತ್ತಲ್ಲ ಅವಾಗ. ಇವಾಗ ಬೇಡ, ಇವಾಗೆಲ್ಲ ಕ್ಲೀನ್ ಆಗ್ಬಿಟ್ಟೈತೆ. ಅವ ಚೆನ್ನಾಗ್ ತೊಳ್ದೆ ಕಣವ. ತೊಳೆದ್ಬಿಟ್ರಾ? ಸೊಂಟ ಇಟ್ಕೊಡ್ತಾ? ಆಗಲ್ಲವ. ಅದಕ್ಕಿನೇ ಹೇಳಿದ್ರು ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ, ಮುದ್ದೆ, ನಾಟಿಕೋಳಿ ಎಲ್ಲ ತಿನ್ಬೇಕು. ಅಲ್ಲಾಡ್ಸ್ಬೇಕಲ್ಲ? ಕಣವ. ಅಲ್ಲಾಡ್ಸಲ್ಲ? ನಾನ್ ಹೆಂಗಾದ್ರು ಸರಿ. ಆಯ್ತು. ಚೆನ್ನಾಗಿ ಹಿಂಗೆ ಮಾಡಿ ಒಬ್ಬ ಜಾಸ್ತಿ ಮಾತಾಡ್ಬಿಟ್ಟ. ಕತ್ನೆ ತಿರ್ಸ್ಬಿಟ್ಟು ಕಳಿಸ್ಬಿಟ್ಟು. ಗಂಡ ಐಕ್ಳಿಗೆ ಹಿಂಗ್ ಕತ್ತಿರಿಸ್ಬಿಟ್ಟು ಕಳಿಸ್ತೀನಿ. ಹೆಣ್ಣ ಐಕ್ಳು ಬಂದ್ರೆ ಹಿಂಗೆ ಮುಷ್ಟಿ ತಿರುಗಿಸ್ತೀನಿ. ಕರಿಮಣಿ ಮಾಲೀಕ ನೀನಲ್ಲ ಅಂತ ನನ್ಗೆ ನಾಯಿ 40 ನಾಯಿ ಓಡಿಸ್ಕೊಂಡ್ ಬಂದಿದ್ದೀನಿ ನಾವು ಕಚ್ಚಕ್ಕೆ. ಇದು ಇಟ್ಕೊಳಕ್ಕೆ ಇಡವ. ಏನ್ ಇಟ್ಕೊಳಕ್ಕೆ? ಇಟ್ಕೊಳಕವ. ಇವಾಗ್ಲೇ ಘಮ 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 ಮಟನ್ ಬಿರಿಯಾನಿ ಸ್ಮೆಲ್ ಬರ್ತೈತೆ. ಸೊರಗ್ತಾರಂತೆ ಸ್ಮೆಲ್ಲು. ಹೌದಾ? ಮನೆಯವರೆಲ್ಲ ನನ್ಗೆ ಫ್ಯಾನ್ ಆಗ್ಬಿಟ್ಟವ್ರೆ. ಸಾಲ್ಟ್ ರೈಸ್ ಮಾಡಿ ಮಾಡಿ ಅಂತ ಹೇಳ್ತಾರೆ. ಇವಾಗ ಅಕ್ಕಿ ಹಾಕೋಣ. ಹಕ್ಕಿ. ಓ ದೇವ, ನಿಂಗೆ ಟ್ಯೂಷನ್ ಮಾಡ್ತೀನಿ ನಾನು. ಟ್ಯೂಷನ್ ಕುತ್ಕೋಬೇಕಾದ್ರ ಮೇಲೆ ಇಲ್ಲ, ತೂಕ ಇರಬೇಕು. ನಾನ್ ತೂಕೋಗವ್ರಲ್ಲ 68 kg ಅವನಿ. ನೀವು ಅಲ್ಲಿ ಇಟ್ಬಿಟ್ರೆ ಅಣ್ಣ ಆಮೇಲೆ ನಿಮ್ದು ಪಕ್ಕ ಪಕ್ಕ ಅಂತ ಬಂದ್ಬಿಡಕ್ಕೆ ಹೋಗಿ. ನಾನೇನ್ ಮಾಡಿದ್ದು ಚೆನ್ನಾಗೈತ. ಸೂಪರ್ ಇದೆ. ಎಲ್ರಿಗೂ ನಮಸ್ಕಾರ. ರಾಘವ್ಸ್ ಕಿಚನ್ ಚಾನಲ್ಗೆ ಇವತ್ ನಾನ್ ಕರ್ದವನೆ. ನಾನ್ ಬರ್ತೀನಿ ಅಂದ್ರೆ ನಿಮ್ಗ್ ಗೊತ್ತದಲ್ಲ, ನಾನ್ ಬರ್ತೀನಿ ಅಂದ್ರೆ ಬಾಡಿರ್ತದೆ. ಬಾಡು ಅಂದ್ರೆ ನಂಗೆ ಇಷ್ಟ, ಹಂಗಾಗಿ ನನ್ನೇ ಕರ್ದವ. ನೀನೇ ಬಂದ್ಬಿಟ್ಟು ಬಾಡು ಹೇಳ್ಕೊಡುವಂತೆ ಅಂತ. ಅದಕ್ಕೆ ನಂಗೆ ಯಾಕೋ ಸುಸ್ತಾಗ್ಬಿಟ್ಟದೆ. ನಂಗೆ ಇವಾಗ ಮಾಡೋಕ್ ಆಯ್ಕಿಲ್ಲ, ಅದಕ್ಕೆ ನಮ್ ಫ್ರೆಂಡನ್ ಕರ್ಸೋನಿ. ಅಯ್ಯೋ ಯಾರು ಗೊತ್ತಾಯ್ತಾ? ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್ ಅಂತಾರ. ಅವ್ರೆ ರೇಷ್ಮಕ್ಕ ಬಂದವ್ರೆ. ಅಯ್ಯೋ ಬಾಡ್ ಮಾಡ್ತಾರೆ. ತಿಂದು ಸ್ವಲ್ಪ ದಿನ ಆಗ್ಬಿಟ್ಟಿತ್ತು. ನನ್ ಮಗ ದೇವ್ರ ಮಾಡ್ಕೊಂಡಿದ್ದ, ಅದಕ್ಕೆ ಮನೇಲಿ ಬಾಡ್ ಮಾಡ್ಬೇಡ ಅಂದಿದ್ರು. ಅದಕ್ಕೆ ಒಂದ್ 20 ದಿನದಿಂದ ಬಾಡ್ ಮಾಡಿರ್ಲಿಲ್ಲ. ಅಲ್ಲೆಲ್ಲ ನಸ ಅಂತಿತ್ತು. ಅದಕ್ಕೆ ರೇಷ್ಮಕ್ಕಂಗ್ ಒಂದ್ ಫೋನ್ ಹಚ್ದೆ, ಅಕ್ಕ ಹಿಂಗ್ ಬಾಡ್ ಮಾಡ್ಬೇಕು ಅಂತ. ನಾ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ರೇಷ್ಮಕ್ಕ ಬನ್ನಿ. ನಮಸ್ಕಾರ. ನಮಸ್ತೆ. ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್. ರಘು ಹಾಯ್. ಹಾಗೆ ಅಯ್ಯೋ, ನಾ ರಘು ಅಲ್ಲ, ಗಂಗಮ್ಮ. ಗಂಗಮ್ಮ ಕರೆದ ತಕ್ಷಣ ನಾನು ಓಡ್ ಬಂದೆ. ನನ್ ಮಟನ್ ತಿನ್ಬೇಕಣೆ ಬಾಯಮ್ಮ ನೀನು ಅಂತ ಹೇಳಿದ ತಕ್ಷಣನೇ ನಾನು ಓಡ್ ಬಂದೆ. ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸೂಪರ್ ಮಟನ್ ಬಿರಿಯಾನಿ ತಿಂತಾ ಇದೆ. ಮಾಡಿ ತಿಂದ್ಬಿಟ್ಟ ಅಷ್ಟೇ. ಮಾಡ್ತಾ ಇರೋದು ಅಷ್ಟೇ. ಇವಾಗ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೀವು ನಿಮ್ ಡೈಲಾಗ್ ಹೇಳಿ ಫಸ್ಟ್. ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ಸ್. ನಮಸ್ತೆ, ಸಲಾಮ್ ಅಲೈಕುಮ್. ಕೊಡಿ ಚಪ್ಪಳೆ. ಹೆಂಗೆ ಇವರು ಎಲ್ಲ ಮಾತು ಆಡ್ತಾ ಇರ್ತಾರೆ, ಮನ್ಸಲ್ಲಿ ಕಲ್ಮಸ ಇಲ್ಲ. ಮನ್ಸಲ್ಲಿ ಈಸ ಇಲ್ಲ. ಹೌದು ಹೌದು ಹೌದು. ರೇಷ್ಮಕ್ಕೆ ಇವಾಗ ಏನ್ ಮಾಡೋದು? ಮಟನ್ ಬಿರಿಯಾನಿ. ಅಲ್ಲಾಡ್ಸ್ಕೊಂತೀನಿ. ಯಾರದು ಅಲ್ಲಾಡ್ಸೋದು? ಹಿಂಗೆ ಅಲ್ಲಾಡ್ಸ್ಬಿಟ್ಟ ಕಣಪ್ಪ ನೀನ್ ಕ್ಯಾಮ್ರಾನು ಎಲ್ಲ ಹಿಂಗೆ ಕನಕ ಹೇಳಿದ್ ಮತ್ ನನ್ನ ಐಕ್ಳು ಒಂದು ಕೇಳೋದಿಲ್ಲ. ಕೇಳ್ತಾರೆ ಇವಾಗ ಮಟನ್ ಬಿರಿಯಾನಿ ತಿಂದಿ. ರೇಷ್ಮಕ್ಕ ಹೇಳೋರಂದ್ರೆ ಕೇಳ್ತಾರೆ. ಇವಾಗ ಮಟನ್ ಬಿರಿಯಾನಿ ಮಾಡೋಕೆ ಏನೇನ್ ಬೇಕು ಅನ್ನೋದ್ನ ಹೇಳ್ತೀರಾ? ಹೌದು ಹೇಳ್ತೀನಿ. ಮಾಡೋಕೆ ಏನೇನೆಲ್ಲ ಬೇಕಾಯ್ತದೆ ಅಂತ ನಮ್ಮ ಇವ್ರು ನಮ್ ನೆಂಟ್ರು. ಹೌದಾ? ನೆಂಟ್ರು. ಹಾಯ್ ನೆಂಟ್ರೆ ಅನ್ನಿ. ಹಾಯ್ ಫ್ರೆಂಡ್ಸ್. ನೆಂಟ್ರೆ ಎಲ್ಲಾರ್ಗು ನೆಂಟ್ರು. ರಾಗಿಣಿ ಅಮ್ಮಂಗೂ ನೆಂಟ್ರು. ಗಂಗವ್ವ ತಾಯಿ ಇದು. ಕರೆದ ತಕ್ಷಣ ಬಂದಿದ್ದೀನಿ. ತಾಯಿ ನೋಡಿ ತಿನ್ನಿ ಚೆನ್ನಾಗಿ ಮಟನ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ತಿನ್ನೋಣ. ಇವಾಗ ಏನೇನ್ ಬೇಕಾಯ್ತದೆ ಇದಕ್ಕೆ ಹೇಳ್ತಾ ಇದೀನಿ ನೋಡಿ. ಫಸ್ಟ್ ಆಫ್ ಆಲ್ ಪುದೀನ, ಕೊತ್ತಂಬರಿ ಸೊಪ್ಪು, ಇದು ಬಂದು ಕಸ್ತೂರಿ ಮೇಥಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಮೊಸರು. ಮೆಣಸಿನ್ಕಾಯಿ ಹಸಿರಿಗಿದ್ರೆ ಮಾತ್ರ ಬಳಸ್ಬೇಕಾ? ಕೆಂಪಗಿದ್ರೆ ಕೆಂಪು ಬೇಡ, ಹಸಿರಿದ್ರೆ ಚೆನ್ನಾಗಿರುತ್ತೆ. ಎಮ್ಮಿ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿದೀನಿ, ಹಸಿರು ಕಲರ್ದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೇಲಿ ಮಾಡ್ಕೋಬೇಕಿದು.
ನಾವ್ ಮಾಡಿದೀವಲ್ಲ ಇವಾಗ ಆ ತರ ಅಂಗಡಿಯಿಂದ ತಂದು ಮಾಡಕ್ ಹೋಗ್ಬಾರ್ದು. ಅಂಗಡಿಯಿಂದ ತಂದು ಮಾಡಿದ್ರೆ ಅದಕ್ಕೆ ಇಲ್ಲ. ಟೇಸ್ಟಿಂಗ್ ಬಿಲೆಂಡ್ರ್ ಎಲ್ಲ ಹಾಕಿರ್ತಾರೆ. ಯಾಕಂದ್ರೆ ನೀವು ತಪ್ಪಿಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಮಚ್ಚಿ ಘಮ 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 ಅಂತ ಇರುತ್ತೆ. ಗಲ್ಲಿ ಸಂಧಿ ಬಂದಿ ಗಲ್ಲಿಲೆಲ್ಲ ಸ್ಮೆಲ್ಲು. ಇವ್ರ ಮನೇಲೆ ಬಿರಿಯಾನಿ ಮಾಡ್ತಾವ್ರೆ, ಹೋಗ್ ತಿನ್ಬೇಕು ಅಂತ ಬಾಯಿಲಿ ಚಟಪಟ ಚಟಪಟ ಅಂತ ನೀರ್ ಬರ್ತಾ ಇರುತ್ತೆ. ಅವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾವೇ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಏನೇನ್ ಆಗ್ಬೇಕು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ ಲವಂಗ, ಆಮೇಲೆ ನಿಂಬೆಹಣ್ಣು ರಸ ಅದಕ್ಕೆ ಆಗ್ಬೇಕು. ಒಂಚೂರು ಎಣ್ಣೆ ಹಾಕೊಂಡ್ರೆ ನಿಮ್ಗೆ 1 ಮಂತ್ 2 ಮಂತ್ 3 ತಿಂಗಳ ಗಂಟ ಬರ್ತದು ನೋಡಿ. ಅದಕ್ಕೆ ನಾವು ಕೆಲವ್ರ ಮನೇಲಿ ಏನಕ್ಕೆ ಇಷ್ಟು ಘಮ ಘಮ ಅಂತದೆ ಅಂತ ಈರುಳ್ಳಿ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ರುಬ್ಕೊಂಡ್ ಆದ್ಮೇಲೆ ಹೊಸಿ ಉಪ್ಪು ಹಾಕಬೇಕು, ನಿಂಬೆಹಣ್ಣು ಹಿಂಡ್ಕೊಂಡು ಎಣ್ಣೆ ಹಾಕಬಿಟ್ರೆ ಚುರುಪಾಗಿದೆ. ಏನ್ ಹೇಳ್ತೀವ ಪಟ್ ಅಂತ ಹಾಳ್ಕೊಬಿಡ್ತಾರೆ. ಏಜ್ ಆಗ್ಬಿಟ್ಟದೆ ಕಣವ. ಫಿಶ್ ತಿಂದಿದ್ದೀರಾ ಅನ್ಸುತ್ತೆ ನೀವು. ಮೀನಿನ ತಲೆ ತಿಂತೀನಿ, ಅದಕ್ಕೇನೆ ಹಿಂಗೆ ಶಾರ್ಪು. ಅವಾಗ ನನ್ ಗಂಡನ ತಲೆನೂ ತಿಂತಿ. ಅದು ಯಾರು ತಿನ್ನಲ್ಲ, ಇವಾಗ ಎಲ್ಲ ತಿಂತಾರೆ. ನೀವು ಜಾಸ್ತಿ ತಿಂತೀರಾ. ಅಯ್ಯೋ ಇಕ್ಕು ಕಾಣೆ ಇದು ನೋಡ್ಬಿಟ್ಟು ನಾಚ್ಕೊಂತಾರೆ ಅನ್ಸುತ್ತೆ. ನಾನು ಇವ್ರು ನೋಡಿ ನಾಚ್ಕೋಬೇಕು. ನಾಚ್ಕೆನೆ ಬರಲ್ಲ ನಂಗೆ. ನಾಚಿಕೆ ಗೀಚಿಕೆ ಅಲ್ಲ, ಊರಿಂದ ಆಚಿಕೆ ಅಂತ ಹೇಳ್ಬಿಡ್ತೀನಿ ನಾನು. ಇದೇನವ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿದೆ ಅಲ್ವಾ, ಚಕ್ಕೆ ಲವಂಗ ಅಷ್ಟು ನಾವು ಒಗ್ಗರಣೆ ಹಾಕೋಬೇಕು. ತೋರಿಸ್ತೀನಿ ಹೆಂಗೆ ಅಂತ. ಇದು ನಿಂಬೆಹಣ್ಣು ರಸ ನೀವು ಹಾಕೊಳ್ಳೇಬೇಕು. ಆಮೇಲೆ ನಿಂಬೆಹಣ್ಣು ರಸ ಮೊಸರು ಬಿರಿಯಾನಿಗೆ ಹಾಕಿದ್ರೆ ಅದು ಟೇಸ್ಟೇ ಬೇರೆ. ತಿಂದಾದ್ಮೇಲೆ ಹೇಳ್ಬೇಕು. ಆಮೇಲೆ ನೀವು ಅಕ್ಕಿ ನೀವು 1 kg ಅಕ್ಕಿ ಹಾಕಿದ್ರೆ 1 kg ಮಟನ್ ಹಾಕ್ಬೇಕು. 2 kg ಅಕ್ಕಿ ಹಾಕಿದ್ರೆ 2 kg ಮಟನ್ ಹಾಕ್ಬೇಕು. ಏನಕ್ಕಂದ್ರೆ ಅಕ್ಕಿ ಜಾಸ್ತಿ ಮಟನ್ ಕಮ್ಮಿ ಅಂದ್ರೆ ಬರೀ ಅನ್ನನೇ ಇರುತ್ತೆ, ಅದ್ರಲ್ಲಿ ಮಟನ್ ಇರಲ್ಲ ತಿನ್ನಕ್ಕೆ. ಟೇಸ್ಟ್ ಸಿಗಲ್ಲ ನಿಮ್ಗೆ ತಿನ್ನಕ್ಕೋಸ್ಕರ. ಅದಕ್ಕೋಸ್ಕರ ನೀವು 1 kg ಹಾಕಿದ್ರೆ 1 kg ಮಟನ್ ಹಾಕಿ. ಹೌದಾ? ತಿನ್ಬಿಟ್ಟು ಜಿಮ್ಗೋಬೇಕು. ಹೌದು, ಹೋಗೋಣ ತಗೊಳವ. ಇವಾಗ ಇದ್ರಲ್ಲಿ ಎಷ್ಟು kg ಇದದು? 2 kg ಮಟನ್ ಇದೆ, 2 kg ಅಕ್ಕಿ. ಸುಮತಿ ಅಕ್ಕನ್ ರೈಸು. ಹೌದು, ಬಾಸುಮತಿ ಭಾನುಮತಿ ಅಲ್ಲ, ಬಾಸುಮತಿ ಅಕ್ಕನ್ ರೈಸು. ಬಾಸುಮತಿ ಭಾನುಮತಿ ನಮ್ಗೆ ಗೊತ್ತಿಲ್ಲ ಕಣವ. ಇವೆಲ್ಲ ಹಳ್ಳಿ ಕಡೆ ಇವೆಲ್ಲ ಮಾಡಿಕ್ಕಿಲ್ಲ. ಹೌದು, ಇದು ಶುದ್ಧ ಆಗುತ್ತೆ ಅಕ್ಕಿ. ತುಂಬಾ ಟೇಸ್ಟ್ ಇದೆ. ಇದು ತಿಂದಾದ್ಮೇಲೆ ಗೊತ್ತಾಗುತ್ತೆ ಹೆಂಗಿತ್ತೆ ಅಂತ. ಹಿಂಗೆ ಎಳ್ದಿ ಪೀಸ್ ತಿಂತಾ ಇರ್ತೀವಲ್ಲ ಅವಾಗ ಗೊತ್ತಾಗುತ್ತೆ. ಇವಾಗ ಏನೇನ್ ಬೇಕು ಅಂತೆಲ್ಲ ಹೇಳಿದೀವಿ. ಹೌದು, ಈಗ ಹೆಂಗ್ ಮಾಡುದು ಅಂತ ಹೇಳ್ಬೇಕು. ಹೆಂಗ್ ಮಾಡೋದು ಅಂದ್ರೆ ಫಸ್ಟ್ ನಾವು ಅಕ್ಕಿ ತೊಳ್ಕೊಬೇಕು. ಅಕ್ಕಿ ತೊಳ್ಕೊಂಡು ಮಟನ್ ತೊಳೆದಿದೀವಿ ಕ್ಲೀನ್ ಆಗಿ. ಅದಕ್ಕೆ ತೊಳಿಬೇಕಾದ್ರೆ ಏನಾದ್ರು ಹಾಕ್ಬೇಕಾ? ಏನು ಬೇಡ, ನಾವು ಏನು ಹಾಕಲ್ಲ. ಅದನ್ನ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ತೊಳಿತಾರೆ ಸ್ವಲ್ಪ ಜನ. ಬಟ್ ನಾವು ಏನ್ ತೊಳೆದ್ರೆ ಫ್ರೆಶ್ ಆಗಿದೆ ಮಟನ್. ಹಾಗೆ ಬರೀ ನೀರಲ್ಲಿ ತೊಳ್ಕೊಂಡ್ರೆ ಸಾಕು. 4-5 ಸರಿ ನೀರಲ್ಲಿ ಕ್ಲೀನ್ ಆಗಿ ತೊಳ್ಕೊಂಡ್ರೆ ಸಾಕು. ಇನ್ನೂ ಕ್ಲೀನ್ ಆಗ್ಬೇಕಂದ್ರೆ ಸರ್ಪ್ ಪುಡಿ ಏನಾದ್ರು ಟೈಡ್. ಅಯ್ಯೋ ಅದೆಲ್ಲ ಅವಾಗ ಕೊರೋನಾ ಬಂದಿತ್ತಲ್ಲ ಅವಾಗ. ಇವಾಗ ಬೇಡ, ಇವಾಗೆಲ್ಲ ಕ್ಲೀನ್ ಆಗ್ಬಿಟ್ಟೈತೆ. ಈಗ ಅಕ್ಕಿ ತೊಳ್ಸ್ಕೊಳನವ? ತೊಳ್ಕೊಬೇಕು. ಅಕ್ಕಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ನಾ ತೊಳ್ಸ್ಕೊಡ್ತೀನಿ. ಇವಾಗ ಕಷ್ಟಪಡ್ತಾವ್ರು ಗಂಗವ್ವ. ಮಾಡ್ತೀನಿ ಕಣವ. ನೀನ್ ಪಾಪ ನೀ ಕಷ್ಟಪಡೋದು ನನ್ ಕೆಲ್ ನೋಡು. ಹೆಣ್ಮಕ್ಳಂದ್ರೆ ಇದೆಲ್ಲ ಕಷ್ಟ ಇದ್ದೇ ಇರತ್ತಲ್ಲ. ಏನ್ ಮಾಡೋದವ, ಹೆಣ ಹುಟ್ಟಿದ್ಮೇಲೆ ಕಷ್ಟ ಅನ್ನೋದು ಕಟ್ಟಿಟ್ ಬುತ್ತಿ ಕಣವ. ಹೌದು. ಅಯ್ಯೋ, ಒಂದೊಂದ್ ಅಗ್ಳ ಅಕ್ಕಿಗೂ ಎಷ್ಟ್ ಕಷ್ಟ ಪಡ್ತಾರ ರೈತ. ಗಂಡ್ಮಕ್ಳು ಗಂಡಸ್ರು ಎಲ್ಲರೂ ಕಷ್ಟ ಪಡ್ತಾರ ಕಣವ. ಹೆಂಗಸ್ರುನುವೆ ಗಂಡ್ಮಕ್ಳು ಅಷ್ಟೇನಾ ಕಷ್ಟ ಪಡೋದು. ಗಂಡ್ಮಕ್ಳು ಅಲ್ಲಿ ಹೋಗ್ಬಿಟ್ಟು ಗೇಮೆ ಮಾಡ್ತಾರೆ. ಇಲ್ಲಿ ನಾವು ಮಾಡಿಕ್ಕಿದ್ರೆ ತಾನೇ ಕಷ್ಟಪಟ್ಟಲ್ ಇದು ಕೆಲ್ಸ ಮಾಡೋಕಾಗೋದು. ಇಲ್ಲಾಂದ್ರೆ ಎಲ್ ಮಾಡೋಕಾಯ್ತದೆ. ಕೆಲ್ಸ ಮಾಡಂಗೆ ನಾವು ಊಟ ಮಾಡ್ಬೇಕು. ಆಮೇಲಿಂದ ರಾಗಿ ರೊಟ್ಟಿ ಹುಚ್ಚ ಚಟ್ನಿ ಎಲ್ಲ ತಿನ್ಬೇಕು, ಶಕ್ತಿ ಬರುತ್ತೆ. ಚೆನ್ನಾಗಿ ತೊಳ್ದೆ ಕಣವ. ತೊಳೆದ್ಬಿಟ್ರ ಸೊಂಟ ಇಟ್ಕೊಡ್ತಾ ಆಗಲ್ಲವ. ಅದಕ್ಕೇನೆ ಹೇಳುದು ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ, ಮುದ್ದೆ, ನಾಟಿಕೋಳಿ ಎಲ್ಲ ತಿನ್ಬೇಕು. ನಾಟಿಕೋಳಿ ಇನ್ನೊಂದ್ಸಲ ನಿಂಗೆ ಕರೆಸ್ತೀನಿ. ನಾಟಿಕೋಳಿ ಮಾಡ್ಕೊಡು. ಕೋಳಿ ತಿನ್ಬೇಕು. ಬಂದೇ ಇರವ. ಅಯ್ಯೋ ಯಪ್ಪ, ಸೊಂಟ ಹಿಂಗ್ ಇಟ್ಕೊಬಿಟ್ಟೆ ಹೋಗ್ಬಿಟ್ಟಿದೆ. ನೀನೇ ಅಲ್ಲಿರ್ತೀಯ? ಅಲ್ಲ ಕಣವ, ನೀನೇ ಅಲ್ವಾ ಅಡ್ಗೆ ಮಾಡೋದು? ಅಲ್ಲಾಡ್ಸ್ಬೇಕಲ್ಲ. ಕಣವ, ಅಲ್ಲಾಡ್ಸಲ್ಲ. ನಾನ್ ಹೆಂಗಾದ್ರು ಸರಿ. ಆಯ್ತು, ಗಂಗವ್ವ ಅಲ್ಲಾಡ್ಸ್ತಾ ಇಲ್ಲ, ನಾನೇ ಅಲ್ಲಾಡ್ಸ್ತಾ ಇದೀನಿ. ಇವಾಗ ಇದಕ್ಕೆ ಏನು ಇದು ಹಚ್ಬೇಕು, ಬೆಂಕಿ ಹಚ್ಬೇಕು. ಹಚ್ಚಿ. ನಾನು ಬೆಂಕಿ ಒಲೆಯಲ್ಲಿ ಅಡ್ಗೆ ಮಾಡ್ತಿದ್ದೆ ಅನ್ನಲ್ಲ, ಮುಂದೆಲ್ಲ ಸುಡ್ಕೊಬಿಟ್ಟಿದ್ದೆ. ಅಯ್ಯೋ, ಒಂದಿಷ್ಟ್ ದಿನ ಬಾಣ್ಲಿ. ಅಯ್ಯಯ್ಯೋ. ಆಮೇಲೆ ಇದು ಇಂಟ್ಮೆಂಟ್ ಎಲ್ಲ ಕೊಡ್ತಾರಲ್ಲವ, ಅಟೆಂಡ್ಮೆಂಟ್
ಹೌದಾ, ತುಂಬಾ ಚೆನ್ನಾಗ್ ಬಂದಿದೆ. ನನ್ ತಲೆ ಕೂದ್ಲೇ ಇಲ್ಲ ಆಯ್ತಲ್ಲ ಚೆನ್ನಾಗಿ ಅಲ್ಲ, ಒಂಚೂರಿದೆ. ಇವಾಗ ಇದು ಬಿಸಿ ಕಾಯ್ಬೇಕು. ಹಾ, ಕಾಯ್ದು ಕಾಯ್ಲಿರವ ಕಾಯ್ಬೇಕು ಚೆನ್ನಾಗಿ, ಹಾ, ಯಾವ್ದೇ ಆದ್ರೂ ಚೆನ್ನಾಗ್ ಕಾಯ್ಬೇಕು. ಹ್ಮ್. ಇವಾಗ ಇದಕ್ಕೆ ಎಣ್ಣೆ ಹಾಕನ ಹಾ, ಎಷ್ಟು ಎಷ್ಟು ಹೇಳ್ತೀನಿ. ಸಾಕು ಬಿಡಿ. ಸಾಕಾ? ಸಾಕು. ಎಣ್ಣೆ ಜಾಸ್ತಿ ತಿನ್ಬೇಡ, ಆಮೇಲೆ ಜಿಮ್ಗೆ ಹೋಗ್ಬೇಕು. ನಾವು ಜಿಮ್ ಇಷ್ಟ ಬಂದ್ರೆ ಜಾಸ್ತಿ ಎಣ್ಣೆ ಇದ್ದು ಚೆನ್ನಾಗೈತದ ಮಟನ್ ಬಿರಿಯಾನಿ. ಸೂಪರ್ ಆಗೈತೆ, ಸೂಪರ್ ಆಗುತ್ತೆ ನೋಡಿ. ಇಷ್ಟ ಎಣ್ಣೆ ಹಾಕ್ಬೇಕು. ಹೌದು, ಅಷ್ಟೇ. ಚಕ್ಕೆ ಮತ್ತೆ ಲವಂಗ ಅಷ್ಟೇ. ಏಲಕ್ಕಿ, ಯಾಲಕ್ಕಿ, ಚಕ್ಕೆ, ಲವಂಗ ಪುಡಿ. ಹೆಂಗಿದೆ ಬಾಕ್ಸ್? ಸೂಪರ್ ಆಗಿದೆ. ಎಲ್ಲ ಐಡಿಯಾ ಮಾಡಿ ತಗೊಂತಿರಲ್ಲ. ಇಡೀ ಹಾಕದ? 2 ಸಾಕಿದು. ಇದು ಏನಂತೀರ? ಏಲಕ್ಕಿ, ಯಾಲಕ್ಕಿ. ನೀವೇನಂತೀರಿ? ಯಾಲಕ್ಕಿ, ಏಲಕ್ಕಿ. ಇದು ಇದು ಅದು ಒಂದ್ ಹಾಡದೆ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ಅಂತ ನಮ್ ಕಡೆ ನನ್ ಮಗಳು ನೆನಪಾಗ್ಬಿಟ್ಟೆ ಕಣವ. ಅವಳಿಗೂ ಕಣ್ಣೀರ್ ನೀರ್ ಬರ್ತಿದೆ. ಗಂಗವ್ವ ತಾಯಿಗೆ ನೋಡ್ತಾ ಇದ್ರೆ ನಮ್ ತಾಯಿ ಜ್ಞಾಪನ ಬರ್ತಾವ ನನ್ಗೆ. ಯಾಕಂದ್ರೆ ಆ ಲಕ್ಷಣ ಇದೆ ಅವ್ರ ಮುಖದ ಮೇಲೆ. ದೇವ್ರು ಹಂಗೆ ಲಕ್ಷಣ ಕೊಡ್ಲಿ, 100 ವರ್ಷ ಆದ್ರೂ ನೀವ್ ಹಿಂಗೆ ಇರ್ಬೇಕು, ಚೆನ್ನಾಗಿರ್ಬೇಕು ಅಂತ ನಾನ್ ಬಯಸ್ತೀನಿ. ಥ್ಯಾಂಕ್ ಯು. ಇವಾಗ್ಲಾ ಕೈಯಿಂದ ಹಾಕಿ 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 ಆತರ ಹಾಕಾದ್ಮೇಲೆ ಇದನ್ನ ಹಾಕ್ಬೇಕು. ಇದು ಚಟಪಟ ಅಂತ ಹಾಕ್ಬೇಕು. ಈರುಳ್ಳಿ ಹಾಕ್ಬೇಕು ನೀವು ಹಿಂದೆ ಹಾಕಿ. ಈರುಳ್ಳಿ ಇವಾಗ್ಲೇ ಹಾಕ್ಬೇಕಾ? ಹಾಕಿ. ಯಾಕಂದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದ್ಬಿಟ್ಟೈತೆ. ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ, ಅದಕ್ಕೋಸ್ಕರ ಈರುಳ್ಳಿ ಹಾಕ್ಬೇಕು ಹಿಂದೆನೆ. ಯಾಕಂದ್ರೆ ಫಸ್ಟ್ ಈರುಳ್ಳಿ ಒಂದು ಸ್ವಲ್ಪ ಹಾಕಿ ಅದ್ರ ಮೇಲೆ ಚಕ್ಕೆ ಲವಂಗ ನೀವು ಹಾಕೋಬೇಕು. ಯಾಕಂದ್ರೆ ಚಕ್ಕೆ ಲವಂಗ ಫಸ್ಟ್ ಹಾಕಿದ್ರೆ ಪಟ ಪಟ ಅಂತ ಆರೋಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿ ಅದ್ಮೇಲೆ ಚಕ್ಕೆ ಲವಂಗ ಹಾಕ್ಬೇಕು. ಇವಾಗ ಈರುಳ್ಳಿ ಹಾಕಿದ್ರೆ ಕೆಂಪು ಆಗುವಂತ ತಿರ್ಸ್ಬೇಕದು. ತಿರ್ಸದ್ರೆ ನಾನು ಎಕ್ಸ್ಪೋರ್ಟ್. ಹೌದಾ? ತಿರ್ಗ್ಸಿ, ಚೆನ್ನಾಗಿ ತಿರ್ಗ್ಸಿ. ಚೆನ್ನಾಗಿ ಹಿಂಗೆ ಮಾಡಿ ಒಬ್ಬ ಜಾಸ್ತಿ ಮಾತಾಡ್ಬಿಟ್ಟ, ತಿರ್ಸ್ಬಿಟ್ಟು ಕಳಿಸ್ಬಿಟ್ಟು. ತಿರ್ಗಿಸ್ತೀನಿ. ನಂತ ಯಾವನಾದ್ರೂ ಮಾತಾಡಕ್ ಬಂದ್ರೆ ನನ್ ಕತ್ತು ಚೆನ್ನಾಗಿದೆ. ಗಂಡ ಐಕ್ಳಿಗೆ ಹಿಂಗ್ ಕತ್ತಿರಿಸ್ಬಿಟ್ಟು ಕಳಿಸ್ತೀನಿ. ಹೆಣ್ಣ ಐಕ್ಳು ಬಂದ್ರೆ ಹಿಂಗೆ ಮುಷ್ಟಿ ತಿರುಗಿಸ್ತೀನಿ. ಹೌದಾ? ಅಂದ್ರೆ ಪರವಾಗಿಲ್ಲ, ನಾನು ಉಳ್ಕೊಬಿಟ್ಟೆ. ಗುಡ್ ನ್ಯೂಸ್. ವಿಡಿಯೋ ಚೆನ್ನಾಗ್ ಫ್ರೈ ಆಗ್ಬೇಕಲ್ಲವಾ? ಕೆಂಪಗಾಗಬೇಕು. ಇವಾಗ ರೀಲ್ಸ್ ಮಾಡೋದು ಅಂದ್ರೆ ಇಷ್ಟನಾ? ಹೌದು, ತುಂಬಾ ಇಷ್ಟ. ತುಂಬಾ ತುಂಬಾ ಪಂಚ ಪ್ರಾಣ. ಬಹಳ ಖುಷಿ ಆಯ್ತದೆ. ಒಳ್ಳೊಳ್ಳೆ ಸಾಂಗ್ ರೀಲ್ಸ್ ಮಾಡ್ತೀರಾ. ಹೌದು. ಆಗಿನ ಕಾಲದಲ್ಲಿ ಗಂಡ ಐಕ್ಳು ಹೆಣ್ಣ ಐಕ್ಳು ಎಲ್ರು ಕಷ್ಟಪಡ್ತಕ್ಕನವ. ನನ್ ಮಗಳಿಗೆ ಈ ಕಡೆ ದೊಡ್ಡ ಗೊಡ್ಕೊಪ್ಲು ಏನೋ ಒಂದ್ ದೊಡ್ಡ ಕೊಪ್ಲು ಅಂತ ಒಂದ್ ಐತೆ ಊರು, ಅಲ್ಲಿ ಕೊಟ್ಟಿವ್ನಿ ಹಿರೇ ಮಗಳಿಗೆ ಸುಶೀಲಾ. ಇರ್ಲಿ, ಅವನು ಇದು ಸಾಫ್ಟ್ ಕೆಲ್ಸ ಮಾಡ್ತಾನೆ. ಸಾಫ್ಟ್ ಆಗಿ ಮಾಡ್ತಾನೆ ಅಂತ ಕೆಲ್ಸವ. ಗೊತ್ತು. ಎಂತದಪ್ಪ ಅದು? ಮುದ್ದೆ ಅಲ್ಲ, ಸಾಫ್ಟ್ ಆಗಿ ಕೆಲ್ಸ ಮಾಡೋದು. ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾನಂತೆ. ಅವನ್ ಪಾತ್ರೆ ತೊಳೆಯಕ್ಕೆ ಬಿಡಿಕಿಲ್ಲ, ಹೆಂಡತಿಗೆ ಎಲ್ಲ ಕೆಲಸ ಅವನೇ ಮಾಡ್ಕೊಂಡ್ರಲ್ವಾ. ಅದಕ್ಕೆ ನನ್ಗೆ ದೂರ ಅದು ತೊಂದ್ರೆ ಇಲ್ಲ ಕಣವ, ಒಳ್ಳೆ ಗಂಡ ಸಿಗ್ಲಿ ಅಂತ ಅಲ್ಲಿ ಕೊಟ್ಟೆ. ತುಂಬಾ ದುಡ್ಡು ಕೊಟ್ಟು ಮಾಡಿದಿರಾ ಅನ್ಸುತ್ತೆ. ಎಲ್ಲ ಮಾಂಗಲ್ಯ ಸರನು ಅವರೇ ಹಾಕ್ಸ್ಕೊಂಡ್ರು. ನೀವು ಪರವಾಗಿಲ್ಲ, ಗಂಡನ ಮನೆ ಕಡೆಯವರೇನೆ ಮಾಂಗಲ್ಯ ಸರ ಮಾಡಿಸ್ಕೊಟ್ಟಿದ್ರು. ಮೊನ್ನೆ ಅದೇ ಮಾಂಗಲ್ಯ ಸರ ಹಾಕೊಂಡು ಕರಿಮಣಿ ಮಾಲೀಕ ನೀನಲ್ಲ ಅಂತ ಮನಸ್ಸಿನೊಳಗೆ ಕಾಲಿ ಕಾಲಿ, ಈ ಮನದೊಳಗೆ ಇದ್ದರು ರಾಹುಲ್ಲ ಸದಿಯುಲ್ಲ ಹೇಳ್ಬಿಟ್ಟವಳು ಇವಳು. ಅವಳು ನಾವನೇನ್ ಮಾಡ್ದ, ನಿಮ್ಮ ಅವನ್ ಮನೆಯಿಂದ ಹಾಕ್ಸ್ಕೊಟ್ಟಿದಾರ ಮಾಂಗಲ್ಯ ಸರ, ನಾವೇ ತಾನೇ ಹಾಕ್ಸ್ಕೊಟ್ಟಿರೋದು. ನನ್ಗೆ ನೀನಲ್ಲ ಕರಿಮಣಿ ಮಾಲೀಕ ಅಂತ ಹೇಳಿ 4 ದಿನ ಮನೆಗೆ ಬರ್ನಿಲ್ಲ. ಅಯ್ಯೋ, ಅದು ಹಾಡ್ ಬಂತು, ಎಲ್ಲಾರು ಹಂಗೆ ಮಕ್ಕಳೆಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಅಂತ ಹೇಳ್ಬಿಟ್ಟು ಮಕ್ಳು ಬಾಯಿಂದಾನು ಬರ್ತೀನಿ. ಅವಳಂಗ ಅಂದ್ಬಿಟ್ಲು ಕಣ, ಅದಕ್ಕೆ ಬೋದೆ ಹಂಗಂದಾರವ್ವ. ಅವರೇ ಎಲ್ಲದು ಮಾಡ್ಕೊಟ್ಟವ್ರೆ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಅಂದ್ರೆ ಗಂಡ ಮುಂದೆ ಸುಮ್ನಿದ್ದಾರ ಅಂದ್ಮೇಲೆ ಇವಾಗ ಮಾಡಿಲ್ಲ ಆ ಸಾಂಗ್. ನೀವ್ ಹಾಕೋಬಿಟ್ಟಿದ್ರ ಕರಿಮಣಿ ಮಾಲೀಕ? ಅದು ಕರಿಮಣಿ ಬರೀ ಗುಂಡ್ ಹಾಕೊಂಡಿದ್ದೆ. ನನ್ ಗಂಡ ನೋಡೋಷ್ಟ್ ನೋಡ್ದೆ ಎಷ್ಟು ಇನ್ನೇ ನೀನು ಊರ್ ಹೋಗು ಕಾಡ್ ಬಾ ಅನ್ನಂಗ ಆಗದೆ. ಈ ಸಾಯಂಕಾಲದಲ್ಲಿ ಯಾಕೆ ಬರೀ ಕರಿಮಣಿ ಹಾಕಂತೀಯ, ಚಿನ್ನ ಬಂಗಾರ ಹಾಕ ಅಂತ ಮಾಡ್ಸ್ಕೊಟ್ಟವ್ನೆ. ಪುಣ್ಯವಂತರಲ್ವಾ ನೀವು? ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ.
ಇವಾಗ ಈರುಳ್ಳಿ ಕೆಂಪಗಾಯ್ತಲ್ವಾ, ಇದಕ್ಕೆ ಏನ್ ಹಾಕ್ಬೇಕು? ಅರಿಶಿನ ಹಾಕಿ ಸ್ವಲ್ಪ, ಅರ್ಶಿನ ಪುಡಿ. ಇಷ್ಟ ಕೆಂಪಗಾಗ್ಬೇಕಾ? ಹೌದು, ಹಿಂಗಾಗಿದ್ರೇನೆ ಬಿರಿಯಾನಿ ತಿನ್ನಕ್ಕೆ ಟೇಸ್ಟ್. ಓ ಸಾಕಾ? ಹಾಕಿ ಹಾಕಿ ಇನ್ನೊಂಚೂರು ಹಾಕಿ. ನಂಗೂ ಹಂಗೆ ಒಂದ್ಸತಿ ಹಾಕ್ಬಿಟ್ಟು ಬರೋದಿಲ್ಲ. ಹೌದು, ಹಿಂಗ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ಬೇಕು ಅನ್ಸುತ್ತೆ. ಹಾಕ್ಬೇಕು ಅನ್ಸತ್ತೆ. ಹೌದು, ಹಿಂಗೆ ಮೊನ್ನೆ ಹಿಂಗ ಹಾಕಿದೆ ಉಪ್ಪು, ಇನ್ನೊಂದ್ಸತಿ ತಿನ್ನಕ್ಕೆ ಆಗಿಲ್ಲ. ಅದು ಇನ್ನೊಂದ್ಸಲಿ ಹಾಕಿದ್ರೇನೆ ಅದು ಟೇಸ್ಟ್ ಅಲ್ವಾ? ಕಣವ, ಇದಾಯ್ತು ಕಣವ. ಈಗ ಆಯ್ತು. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಅಷ್ಟು ಹಾಕದೆ ಹಾಕಿ. ಅಂದ್ರೆ 2 ಕೆಜಿ ಅಕ್ಕಿ, 2 ಕೆಜಿ ಮಟನ್ ಹಾಕದಿವಲ್ಲ, ಮಸಾಲೆ ಇದ್ರೆ ಸ್ವಲ್ಪ ತಿನ್ನಕ್ಕೆ ತುಂಬಾ ಟೇಸ್ಟ್. ಇಷ್ಟು ಹಾಕನೆ. ಒಂದು ಇದ್ರೊಳಗೆ ಒಂದ್ ಬಟ್ಲ ಅಂದ್ರೆ ಒಂದ್ ಅರ್ಧ ಕಟ್ಟದೆ, ಅರ್ಧ ಮುಕ್ಕಾಲ್ ಕಟ್ಟದೆ ಕಣವ. ಇವಾಗ್ಲೇ ಘಮ ಘಮ ಅಂತಿದ್ದದಲ್ಲವಾ. ನಾವು ಹಿಂಗೆಲ್ಲ ಮಾಡೋದಿಲ್ಲ. ಪುದೀನಾನು ಅಷ್ಟೇ ಅಷ್ಟೇ ಕೊತ್ತಂಬರಿ ಸೊಪ್ಪು ಎಷ್ಟ್ ತಗೊಂಡಿದೀವಿ. ಪುದೀನಾ ಕುತ್ತಿ. ನಿಮ್ಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕುತ್ತಿ ಅಂತ ಹೇಳ್ಬಿಟ್ಟು, ಕುತ್ತಿ ಅಂದ್ರೆ ನಾಯಿ ಅಂತ ಹೇಳ್ಬಿಟ್ಟು ಪುದೀನಾ ಕೇಳಿ, ಪುದೀನಾ ಅಂದ್ರೆ ಕುತ್ತಿ ಅನ್ನಂಗೆ ಹೇಳ್ತವ್ರೆ. ಬಟ್ ಕುತ್ತಿ ಅಂದ್ರೆ ನಾಯಿ. ಅವ್ರ ನಾಯಿ ತುಂಬಾ ಇಷ್ಟ ಅಂತೆ. ನನ್ಗೆ ನಾಯಿ 40 ನಾಯಿ ಓಡಿಸ್ಕೊಂಡ್ ಬಂದಿದ್ದೀವಿ ನಾವು ಕಚ್ಚಕ್ಕೆ. ಇದಾಯ್ತವ? ಏನವ ಇವಾಗ್ಲೇ ಹಿಂಗ್ ಘಮ ಘಮ ಹೊಡಿತಾ ಇದೆ ಅಲ್ಲ? ಇದ್ರ ಮೇಲೆ ತಿನ್ನು ನೋಡ್ಬೇಕಲ್ವಾ? ಘಮ 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 ಬಿರಿಯಾನಿ ಸೂಪರ್. ಇದನ್ನ ಮಾಡಿದ್ಮೇಲೆ ನಿಮ್ ಗಂಡಂಗ್ ಕರ್ಸ್ಬಿಟ್ಟು ಟೇಸ್ಟ್ ನೋಡ್ಸಣ. ಹೌದಾ? ಅವ್ರೇ ತಿನ್ಬಿಟ್ಟು ಒಳ್ಳೆ ಹೆಂಗ ಬರೀ ಬಿರಿಯಾನಿ ತಿನ್ಸನ? ಮತ್ತೆ ನೀನ್ ತಿನ್ಸ್ಬೇಕು. ಸ್ಪೆಷಲ್ ಇರುತ್ತಲ್ಲ. ಸಾಕು ಸಾಕು ಸಾಕಲ್ವಾ? ಸಾಕು ಹಾಕೋಣ. ಇವಾಗ ಏನ ಹಿಂಗೆ ಅಲ್ಲಾಡ್ಸ್ತಾ ಇರ್ತೀರಾ? ಇಲ್ಲ 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 ಕಣವ್, ಭಯಪಡಕನವ ನೀನು. ಭಯಲ್ಲ. ಮಟನ್ ಸ್ವಲ್ಪ ಇದು ನೀರು ಸೋಸ್ಕೊಂಡಿದೀವಲ್ಲ, ಸೋಸ್ತೀನಿ ಕಣವ. ಸೋಸ್ತೀರಾ? ಸೋಸ್ತೀನಿ. ನಾನೇ ಸೋಸ್ಲಾ? ಹಾಕದ 2 ಕೆಜಿ ಮಟನ್. ಇದು ಇಡ್ಕೊಳಕ್ಕೆ ಇಡವ. ಏನ್ ಇಟ್ಕೊಳಕ್ಕೆ? ಹಿಂಗೆ ಇಡ್ಕೊಳಕವ. ತಿರ್ಗ್ಸದ ಇವಾಗ. ಇದು ಖಾರದ ಪುಡಿ, ಉಪ್ಪು ಇವಾಗ್ಲೇ ಹಾಕ್ಬೇಕಾ ಹೆಂಗವ? ಸ್ವಲ್ಪ ಇದು ಸ್ವಲ್ಪ ಇಟ್ಕೊಳ್ಳಿ, ನೀರೆಲ್ಲ ಹೀರ್ಕೊಳ್ಳಿ. ಮಟನ್ ಬಿರಿಯಾನಿ. ಹೌದು, ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಕಷ್ಟ, ಮಾಡೋಕಾಗುದಿಲ್ಲ ಅಂತ. ನೋಡಿ ಈಗ್ಲೇ ಇಲ್ಲಿರೋರಿಗೆ ಇವಾಗ್ಲೇ ಘಮ 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 ಮಟನ್ ಬಿರಿಯಾನಿ ಮೇಲ್ ಬತ್ತೈತೆ. ಸೊರಗ್ತಾರಂತೆ. ಸ್ಮಾಲ್ ಟಿವಿ ಅಲ್ಲ, ಇದ್ ಬರ್ತದಲ್ಲವ ಸ್ಮಾಲ್ ಬಾಸ್. ಅದೆಲ್ಲ ವಾಸನೆ ಅಲ್ಲ, ಮೆಲ್ ಅಂತಾರೆ. ಈ ಗಂಗವ್ವ ತಾಯಿಗೆ ಇಂಗ್ಲಿಷ್ ಬರಲ್ಲ ಪಾಪ. ಏನ್ ಮಾಡೋದು, ಚಟಪಟ ಅಂತ ಮಾತಾಡ್ತವ್ರೆ. ಹಂಗೆ ಅಲ್ಲಾಡ್ಸ್ತವ್ರೆ ತಪ್ಪಿಲ್ಲ ಹಾಕ್ಬಿಟ್ಟು. ಅಲ್ಲಾಡ್ಸಕ್ ಮಾತ್ರ ಸೂಪರ್ ಆಗಿ ಅಲ್ಲಾಡ್ಸ್ತವ್ರೆ. ತಿರ್ಸಿ ಕುರಿ ಮಟನ್ ತಗೊಂಡ್ರೆ ಗುಂಡ್ಕೆಕಾಯಿ ಬೇಕೇ ಬೇಕು. ಈ ಮಟನ್ ಎಳೆದೇನೋ ಅಲ್ಲಕ್ಕನವ? ಎಳೆದೇ ಇದೆ. ಇದು ಎಳೆ ಮಾಂಸ. ಇದು ಕುಕ್ಕರ್ ಅಲ್ಲಿ ಕೂಗಿಸ್ಕೋಬೇಡಿ, ಯಾಕಂದ್ರೆ ಬಲ್ತಿರೋ ಮಾಂಸ ಕೆಂಪಗಿರುತ್ತೆ, ಅದನ್ನ ಕೂಗಿಸ್ಕೊಳ್ಳಿ. ಇದು ಎಳೆದಲ್ವಾ, ಕಲರ್ ಒಳಗಡೆ ಗೊತ್ತಾಗ್ಬಿಡ್ತದೆ. ಕಲರ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸಪ್ಪೆ ಕಲರ್ ಇರುತ್ತೆ. ಸ್ವಲ್ಪ ಎಳೆದಂದ್ರೆ ಅಂಟಂಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಟಂಟಿದ್ರೆ ಎಳೆದ್ ಮಾಂಸ ಅಂತ ಹೇಳ್ಬಿಟ್ಟು. ಇವಾಗ ಇದು ಚೆನ್ನಾಗ್ ಆಗದೆ, ಇದಕ್ಕೆ ಏನೇನ್ ಹಾಕ್ಬೇಕವ ಈಗ? ಇದಕ್ಕೆ ಇವಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಬಂದ್ಬಿಟ್ಟು 3 ಸ್ಪೂನ್ ಇದೆ. ಸ್ಪೂನ್ ಇಂದ ನೀವು ಸಕ್ಕರೆ ಹಾಕ್ತಿರಲ್ಲ, ಆ ಡಬ್ಬದಿಂದ ಸ್ಪೂನ್ ಇರುತ್ತೆ ನೋಡಿ, ಆ ಡಬ್ಬದಲ್ಲಿ ಆ ಸ್ಪೂನ್ ಇಂದ ಹಾಕಿ 3 ಸ್ಪೂನ್. ಆಮೇಲೆ ಟೊಮೊಟೊ ಅಷ್ಟು ಹಾಕದ ಹಾಕಿ. ಅಂದ್ರೆ ನಮ್ಗೆ ಟೊಮೊಟೊ ಜಾಸ್ತಿ ಇದ್ರೆ ಏನ್ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ ಬಿರಿಯಾನಿ ಇರುತ್ತೆ. ಆಮೇಲೆ ಅಲ್ಲಿ ಹುಳಿ ಸ್ವಲ್ಪ ಇದಿರುತ್ತಲ್ಲ, ಅದಕ್ಕೆ ನಾವು ಟೊಮೊಟೊ ಜಾಸ್ತಿ ಹಾಕ್ಲೇಬೇಕು. ಅಂದ್ರೆ ಜಾಸ್ತಿ ಅಂದ್ರೆ ಅಷ್ಟೊಂದು ಹಾಕ್ಬೇಡಿ. 1-2 ಕೆಜಿಗೆ 1/2 ಕೆಜಿ ಟೊಮೊಟೊ ಹಾಕೊಳ್ಳಿ. ಇವಾಗ ಕಸ್ತೂರಿ ಮೆಥಿ ಇದು ಸ್ವಲ್ಪ ಅರ್ಧ ಹಾಕಿ ಸಾಕು. ಹಸಿಮೆಣಸಿನಕಾಯಿ ನೀವು ಉದ್ದ ಕುಯ್ಕೋಬೇಕು. ಮಧ್ಯದಲ್ಲಿ ಕಟ್ ಮಾಡ್ಬೇಡಿ, ಉದ್ದ ಈ ತರ ಇರ್ಬೇಕು. ಈ ತರ ಕಟ್ ಮಾಡ್ಕೊಳ್ಳಿ. ಇವಾಗ 1 ಸ್ಪೂನ್ ಉಪ್ಪು ಇನ್ನೊಂಚೂರು ಹಾಕಿ, ನಿಮ್ ಕೈಲಿ ಇರಲ್ಲ. ಸಾಕು. ಇದಕ್ಕೆ ಏನಂತಾರ ಅಂತ ಅಂದ್ರವ? ಇದು ಬಂದ್ಬಿಟ್ಟು ಅಖನಿ. ನಿಮ್ಗೆ ಏನಾದ್ರು ಅಖನಿ ಮಾಡ್ಕೊಂಡಿದ್ದು ಸ್ವಲ್ಪ ಕಳ್ಳ ಮಾಡ್ಕೊಂಡು, ಸ್ವಲ್ಪ ಕಳ್ಳ ಅಂದ್ರೆ ಗಟ್ಟಿ ಮಾಡ್ಕೊಂಡು ನೀವು ಇದ್ರಲ್ಲಿ ನೀವು ಬ್ರೆಡ್ ತಿನ್ಬಹುದು. ಆಮೇಲೆ ಶಾವ್ಗೆನಾ ನಾವು ಹೊತ್ತು ಸಾವಿಗೆ ಅಂತೀವಿ. ಹೌದಾ? ಶಾವ್ಗೆ ನೀವು ಇದ್ರಲ್ಲಿ ಹಚ್ಕೊಂಡು ತಿನ್ಬಹುದು. ಚೆನ್ನಾಗಿರತ್ತಲ್ಲ? ಸೂಪರ್ ಆಗಿರುತ್ತೆ. ಹಚ್ಕೊಂಡು ತಿನ್ನಿ, ಗೊತ್ತಾಗುತ್ತೆ. ರೇಷ್ಮೆ ಹೇಳಿದ್ ಕರೆಕ್ಟ್. ಶಾವ್ಗೆ ಮಾಡೋದು ಹೇಳ್ಕೊಟ್ಟಿದೀವಿ.
ಹೌದಾ ಹೆಂಗ್ ಒತ್ತು ಸಾವಿಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದೀವಿ. ಆ ಶಾವಿಗೆ ಈ ಅಖನಿ ತಿನ್ಬೇಕು. ಹೌದಾ, ಇಷ್ಟೇ. ಇದಕ್ಕೆ ಏನ್ ಹಾಕ್ಬೇಕು ಅಖನಿಗೆ? ಇದರಲ್ಲಿ ಸ್ವಲ್ಪ ಖಾರದ ಪುಡಿ, ಮೆಣಸಿನ ಪುಡಿ, ಆಮೇಲೆ ಇನ್ನೊಂದು ಕೊತ್ತಂಬರಿ ಸೊಪ್ಪು ಪುಡಿ, ಧನಿಯಾ ಪುಡಿ, ಧನಿಯಾ ಪುಡಿ, ಅದನ್ನ ಹಾಕ್ಬಿಟ್ಟು ನೀವು ಕಳ್ಳ ಮಾಡ್ಕೋಬೇಕು. ಕಳ್ಳ ಅಂದ್ರೆ ಅದೇ ಗಟ್ಟಿ ಮಾಡ್ಕೋಬೇಕು. ಕಳ್ಳ ಅಂದ್ರೆ ಗಟ್ಟಿ, ಕಳ್ಡ್ಬೇಕು ಅಲ್ಲ, ಕಳ್ದದಲ್ಲ. ಕಳ್ಳ ಅಂದ್ರೆ ಗಟ್ಟಿ ಗಟ್ಟಿ ಮಾಡ್ಬೇಕು. ಗಟ್ಟಿ ಮಾಡ್ಕೊಂಡು ಅದರಲ್ಲಿ ಬಣ್ಣು, ಸೇವ್ಯ, ಶಾವ್ಗೆ ನೀವು ತಿನ್ಬೋದು ಹಚ್ಕೊಂಡು. ಸೂಪರ್ ಆಗಿರುತ್ತೆ. ಮುದ್ದೆನೂ ತಿನ್ಬೋದು. ಎಮ್ಮಿ ಎಮ್ಮಿ ಆಗಿರ್ತದೆ. ಟೇಸ್ಟಿ ಎಮ್ಮಿ ಎಮ್ಮಿ ಆಗಿರುತ್ತೆ. ಇವಾಗ ಇದಕ್ಕೆ ಏನ್ ಹಾಕ್ಬೇಕವ? ಇದಕ್ಕೆ ಟೊಮೊಟೊ ಹಾಕಿದಿರಲ್ಲ, ಇದು ಮೊಸರು ಹಾಕ್ಬಿಡೋದು ಈಗ್ಲೇನೆ? ಹಾಕಿ ಏನಿಲ್ಲ. ಇದ್ರಲ್ಲಿ ಒಂದ್ 1/4 ಲೀಟರ್ ಇದೆ ಮೊಸರು. 1/4 ಲೀಟರ್ ಹಾಕ್ಬೇಕಾ? ಆಗ್ಬೇಕು ಅಂದ್ರೆ ಸಾಫ್ಟ್ ಆಗೋಕೆ. ಸಾಫ್ಟ್ ಅಲ್ಲ, ಸ್ಮೆಲ್ಲು. ಆಮೇಲೆ ತಿಂತಾ ಇದ್ರೆ ಇನ್ನೂ ತಿನ್ನಿ. ಒಂದ್ ಪಾತ್ರೆ ಇಷ್ಟು, ಒಂದು ತಟ್ಟೆ ತುಂಬಾ ತಿನ್ನಲ್ಲ, 3 ತಟ್ಟೆ ತಿಂತೀರಾ. ಅಷ್ಟು ಚೆನ್ನಾಗುತ್ತೆ ಬಿರಿಯಾನಿ. ಹಾಕ್ಬಿಡದ? ಮೊಸರು ಹಾಕಿದ್ರೆ ಹಾಕಿ. ಇವಾಗ ಇದು ಸ್ವಲ್ಪ ನೀರ್ ಇರ್ಕೋಬೇಕು. ನೀರ್ ಇಟ್ಕೋಬೇಕು. ಗಟ್ಟಿ ಆಗ್ಬೇಕಾ? ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕೊಳ್ಳೋಣ ನಾವು. ಜೊತೆಲಿ ಎಷ್ಟು ಬೇಕು ನಮ್ಗೆ ಅಳತೆಗೆ, ಅಕ್ಕಿಗೆ ಅಷ್ಟು ಅಳತೆ ನೋಡ್ಕೊಂಡು ನೀರ್ ಹಾಕೊಳ್ಳೋಣ. ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ರೇಷ್ಮಕ್ಕ, ಇವಾಗ ನೀವು ಹೊರಗಡೆ ಎಲ್ಲ ಹೋಯ್ತಿರಲ್ಲ, ಜನ ಎಲ್ಲ ಕಂಡಿಡ್ದು ಮಾತಾಡಿಸ್ತಾರ? ತುಂಬಾ ಜನ ಕಂಡಿಡ್ತಾರೆ. ಮಕ್ಳು ಎಲ್ಲ ಕಂಡಿದ್ದಾರೆ. ಆಮೇಲೆ ನಾನು ಮಾಡ್ತಾ ಇರೋ ಇದು, ನಾನು ರೋಡ್ ಮೇಲೆ ಮಾಡೋದು ಜಾಸ್ತಿ. ರೋಡ್ ಮನೇನು ನೋಡೋದು ಎಲ್ಲಿ ಸಿಗುತ್ತೆ ಅಲ್ಲಿ. ಅವ್ರು ಇವಾಗ ಅಕ್ಕಪಕ್ಕದವ್ರು ಇವಾಗ ನೋಡ್ದವ್ರು ಯಾರು ಏನು ಅನ್ನೋದಿಲ್ವಾ? ಏನು ಅನ್ನಲ್ಲ, ಖುಷಿ ಆಗ್ತಾರೆ. ಹೌದಾ? ಸಾಲ್ಟ್ ಬೇಸ್ ಮಾಡಿ ಅಂತ ಹೇಳ್ತಾರೆ. ಹೌದಾ? ಮನೆಯವರೆಲ್ಲ ನನ್ಗೆ ಫ್ಯಾನ್ ಆಗ್ಬಿಟ್ಟವ್ರೆ. ಚೆನ್ನಾಗ್ ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗ್ ಮಾತಾಡ್ತಾರೆ. ಬೈಯೋದು ಯಾರಾದ್ರೂ? ಇಲ್ಲ ಬೈಯಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಏನಾದ್ರು ಅಂತಿದ್ರ? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸ್ವಲ್ಪ ಜನ ಇರ್ತಾರಲ್ಲ, ಸ್ವಲ್ಪ ಜನ ಒಳ್ಳೇದ್ ಮಾಡಲ್ಲ. ಎದುರುಗಡೆ ಏನಾದ್ರು ಅಂದವ್ರ? ಇಲ್ಲ ಆತರ ಏನೇನಿಲ್ಲ. ಅನ್ನಲ್ಲ, ಮೀಟ್ರ್ ಬೇಕಲ್ಲ ಅನ್ನೋಕೆ. ಅಲ್ಲ, ನಿಮಗ್ ನೋಡಿದ್ರೆ ಯಾರು ಭಯ ಪಡ್ಬಿಡ್ತಾರೆ. ನಾನಂಗ್ ಅನ್ಸ್ಕೊಳ್ಳೋ ಅಂತ ಜಾಮಂತೋಳಲ್ಲ. ನೀ ಮಾಲಾಶ್ರೀ ಅದಕ್ಕೆ ಅನ್ಸ್ಕೊಳ್ಳಂತಾಳಲ್ಲ. ಆಮೇಲೆ ಅಲ್ಲಾಡ್ಸಿ ಅಲ್ಲಾಡ್ಸಿ ಅವ ಇದಕ್ಕೆ ಇವಾಗ ಹುಣಸೆ ಹಣ್ಣು ರಸ ಇವಾಗ್ಲೇ ಹಾಕದ? ಹಿಂಗೆ ಹುಣಸೆ ಹಣ್ಣಲ್ಲ, ಇದು ನಿಂಬೆ ಹಣ್ಣು. ಹುಳಿ ಅಲ್ಲ, ಹುಣಸೆ ಹಣ್ಣು ಹುಳಿ, ನಿಂಬೆ ಹಣ್ಣು. ನೀವು ಫಿಶ್ ಜಾಸ್ತಿ ತಿಂದಿ ಅದ್ರಲ್ಲೇ ಹಾಕೋದು. ಬಾಯಲ್ಲಿ ತುಂಬಾ ನೀರ್ ಬರ್ತಿದ್ಯಲ್ಲ. ಇವಾಗ ಇದಕ್ಕೆ ಹಾಕ್ಬೇಕಾ ನಿಂಬೆ ಹಣ್ಣು? ಹಾಕಿ. ಇವಾಗ್ಲೇ ಹಾಕ್ಬೇಕವ? ಹಾಕಿ. ಬೀಜ ಅದ್ರೊಳಗಡೆನೆ ಇರ್ತದೆ. ಅದ್ರಲ್ಲೇ ಇರುತ್ತಾ? ಉದ್ರಲ್ವಾ? ಇಲ್ಲ, ರಸ ಮಾತ್ರ ಬರ್ತಿದೆ. ಇವಾಗ ಇನ್ನೊಂದು ಹಾಕ್ಬೇಕಾ? ನೋಡಿ ಅದ್ರೊಳಗಡೆ ಬೀಜ. ಹಿಂಗೆ ಇದು ಶಾರ್ಪ್. ನೀವು ಕೈಯಲ್ಲಿ ಹಿಂಡಿದ್ರು ಹಿಂಗ ಆಗೋದಿಲ್ಲ. ಇವಾಗ ಇದೆಲ್ಲ ಹೀರ್ಕೊಬಿಟ್ಟೈತಿ. ನೀರು ಸ್ವಲ್ಪ ಗಟ್ಟಿ ಆಗಿದೆ. ಇವಾಗ ನಾವು ಅಳತೆ ಅಂದ್ರೆ ಅಕ್ಕಿ ಅಳತೆ ತಕ್ಕಂಗೆ ನೀರಾಗ್ಬಿಡ. ಇವಾಗ ಉಪ್ಪು ಹಾಕೋಣ. ಕಲ್ಲುಪ್ಪು ಹಾಕವ. ಅವಾಗ್ಲೇ ಉಪ್ಪು ಹಾಕಿದೀವಿ ನಾವು. ಸ್ವಲ್ಪ ಹಾಕೋಣ. 1-2 ಸ್ಪೂನ್ ಹಾಕಿದೀವಿ. 2 ಸ್ಪೂನ್ ಹಾಕಿದಿರಲ್ವಾ? ಇವಾಗ ಇಷ್ಟ ಹಾಕೋಣ. ಬೇಡ, ಜಾಸ್ತಿ ಆಗುತ್ತೆ. ಇಷ್ಟ ಹಾಕೋಣ. ಕಲ್ಲುಪ್ಪೆ ಅಂದಾಜ? ಕಲ್ಲುಪ್ಪೆ ನಂಗೆ ಹಾಕಬಾರ್ದು. ಇವಾಗ ಖಾರದ ಪುಡಿ, ಧನಿಯಾ ಪುಡಿ, ಚುಲ್ಲಿ ಚಿಲ್ಲಿ. ನಮ್ಗೆಲ್ಲ ಬರಲ್ಲ ಕಣವ ಇಂಗ್ಲಿಷ್. ನಿಂಗ್ ಬರ್ತದ? ಇಲ್ಲ, ನನ್ ಖಾರದ ಪುಡಿ ಅಂತ. ನೀನ್ ಇದಂತಿದ್ದಲ್ಲ ಡಿಪ್ಲೊಮಾ ಅಲ್ಲಮ್ಮ, ಅದು ಏನವ? ಅದು ಡಿಪ್ರೆಷನ್. ಹಂಗೆ ನೀ ಡಿಪ್ಲೊಮಾ ಅಂದ್ಬಿಟ್ಟಿದ್ಯಾ? ನಾನು ನೀ ಡಿಪ್ಲೊಮಾ ಓದ್ತಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ಗೌರ್ಮೆಂಟ್ ಸ್ಕೂಲ್ 6ನೇ ಕ್ಲಾಸ್ ಓದಿರೋದು. ನಾವೆಲ್ಲ ಎಲ್ಲಿ ಓದಿರ್ತೀವಿ? 5 ಜನ ಮಕ್ಳು ಇಟ್ಕೊಂಡು. 5 ಜನನ? ಹಾಕನೆ ಖಾರದ ಪುಡಿ ಎಷ್ಟ್ ಹಾಕದ? 1 ಸ್ಪೂನು, 2 ಸ್ಪೂನು, 3 ಸ್ಪೂನು ಸಾಕು. ಧನಿಯಾ ಕಣವ ಇದು ಮನೆಯಲ್ಲೇನೆ ಹುರಿದು ನಾ ಮಾಡಿರೋದು. ಹೌದಾ? ಸ್ಮೆಲ್ ಘಮ ಘಮ ಅಂತಿದೆ. ಹಂಗೆ ಮನೆಯಲ್ಲೇ ಹುರ್ದ್ಬಿಟ್ಟು ಮಾಡಂತದ್ದು. ಪೇಟೆಯಿಂದ ತರದ್ ಬಾಳ ಕಮ್ಮಿ. ಇವಾಗೆಲ್ಲ ಪೌಡ್ರು ಅಡ್ಗೆ. ನಮ್ ಅಜ್ಜಿ ಮಾಡ್ಕೊಳ್ಸೋರ? ನಾನೇ ಅಜ್ಜಿ ಆಗಿ ನಮ್ಮ ಅಜ್ಜಿ ಎಲ್ಲ ಹೆಂಗಿದ್ದೀರಾ ಇನ್ನುವೆ? ಎಷ್ಟು ಸ್ಪೂನು ಹಾಕಿ? 1 ಸ್ಪೂನ್ ಸಾಕು. ಒಂದ್ ಹಾಕರ? ಇನ್ನೊಂದ್ ಸ್ವಲ್ಪ ಹಾಕಿ.
ಹಾ ಸಾಕಲ್ಲ. ಸಾಕು. ಇದನ್ನ ಇವಾಗ ಇವಾಗ ಕುದೀತಾ ಇದೆ. ಕುದಿತಾ ಇದೆ ಕತ 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 ಅಂತ. ಹಾ, ಇವಾಗ ಅಕ್ಕಿ ಹಾಕೋಣ. ಅಕ್ಕಿ 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 ತಂದು ಹಾಕಣ ಇದಕ್ಕೆ. ಅಕ್ಕಿ ಹಾಕಲ್ಲ, ಅಕ್ಕಿ. ಅಕ್ಕಿ ನಾನು ನಿಂಗೆ ಒಂದು ಹೇಳ್ಕೊಡ್ತೀನಿ, ಹೇಳ್ಬೇಕು. ಹಾ ಅಕ್ಕಿ ಅಕ್ಕಿ ತಿಂದು ಹಾರಿ ಹೋಯಿತು. ಅಕ್ಕಿ ಅಕ್ಕಿ ತಿಂದು ಹಾರಿ ಹೋಯಿತು. ಅಕ್ಕಿ ಹೋಗಿ ಅಕ್ಕಿ ತಿನ್ನದೆ. ಮತ್ತೆ ಹಕ್ಕಿ ಅಕ್ಕಿನ್ ತಿಂದು ಹಾರಿ ಹೋಯಿತು. ಅಕ್ಕಿ 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 ಹಕ್ಕಿ ತಿನ್ನಕಾಯ್ತದ ಕಣವ. ಹಕ್ಕಿ 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 ಹ. ಅಕ್ಕಿ ಹಕ್ಕಿ ತಿಂದು ಹಾರಿ ಹೋಯಿತು. ಓ ದೇವ, ನಿಂಗೆ ಟ್ಯೂಷನ್ ಮಾಡ್ತೀನಿ ನಾನು, ಟ್ಯೂಷನ್. ಡೈರಿ ಮಾಡಿ ಇದು ಹಾಕನವ ಇದಕ್ಕೆ. ಆಗ್ಬಿಡಿ, ಅಲ್ಲಾಡಿಸ್ಬೇಕು. ನೀವ್ ಅಲ್ಲಾಡ್ತಿದ್ದೀರಲ್ಲ. ಹಾಕಿ ಹಾಕಿ. ಅವ ಇವಾಗ ಅಕ್ಕಿ ಹಾಕ್ದು. ಹಾಕ್ತಿವಿ. ಬಾಸು ಬಾಸು ಭಾನುಮತಿ ಭಾನುಮತಿ ಅಕ್ಕಿನ ಹಾಕಿದ್ದೀವಿ. ಹೋಗ್ಬಿಟ್ಟು ಅಂಗಡಿಲಿ ಹಂಗೆ ಕೇಳಿ ಭಾನುಮತಿ ಕೊಡಿ ಅಂತ. ಚೆನ್ನಾಗಿ ಕೊಡ್ತಾರೆ. ಕೆಮ್ಮಿಗ ಅಲ್ಲ, ಮುಚ್ದು. ಇವಾಗ ಇದನ್ನ ದಮ್ಮು. ಇವಾಗ ಹಿಂಗೆ ಇಟ್ಟಿರ್ತೀವಿ. ಒಂದು 5 ನಿಮಿಷ ಬಿಟ್ಟು ದಮ್ಮಂಗ್ ಮಾಡೋಣ. ದಮ್ ಕಟ್ಕೊಂಡ್ ಕುತ್ಕೋಬೇಕ ನಾವೇ? ಇಲ್ಲ ಇಲ್ಲ, ಇದು ಇದಕ್ಕೆ ಹಂಡಿ ತಪ್ಲಿ ತಪ್ಲಿಗ್ ದಮ್ ಕಟ್ಬೇಕು. ಇರವ ತಗೇನ ಇದ್ನ. ಬಟ್ಟೆ ತಗೊಳ್ಳಿ. ಇಲ್ಲ ಅಭ್ಯಾಸ ಸರ್ಗಲ್ಲೇ. ಒಳ್ಳೆ ಬುದ್ಧಿ. ನಿಧಾನ ನಿಧಾನ. ಇದು ಈ ತರ ಆದ್ಮೇಲೆ ಒಂದ್ ಸ್ವಲ್ಪ ತುಪ್ಪ ಬಿಡೋಣ. ನಾಟಿ ತುಪ್ಪ, ಘಾಟಿ ತುಪ್ಪ. ನಾಟಿ ತುಪ್ಪ, ಘಾಟಿ ತುಪ್ಪ. ಒಟ್ಟಿನಲ್ಲಿ ಅವ್ರಿಗೆ ಅಡುಗೆ ಮಾಡುವಾಗನೇ ಎಕ್ಸಸೈಸ್ ಆಗ್ಬಿಡುತ್ತೆ ಗಂಗವ್ವ ತಾಯಿಗೆ. ಯಾಕಂದ್ರೆ ಹಾಕಿ ಅಂದ್ರೆ ಅಲ್ಲಾಡ್ಸಿ ಅಂದ್ರೆ ಎಲ್ಲ ಶೇಕ್ ಮಾಡ್ತಾರೆ, ಮೈಯೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ಗೆ. ಇವಾಗ್ಲೂ ಅಷ್ಟೇ, ಹಾಕುವಾಗ ಎಲ್ಲ ಶೇಕ್ ಆಗ್ತಿದೆ. ನಾನು ನನ್ ನೋಡ್ಬಿಟ್ಟು ನನ್ ಗಂಡ ಹೇಳುವ, ಸೇಕಿಟ್ ಗಂಗವ್ವ ಅಂತ. ಓ ಹಿಂಗೆ ನೋಡಿ, ಈ ತರ ಹಾಕೊಂಡು ಇದ್ ಮಾಡ್ಕೊಂಡು ಆಮೇಲೆ ಇವಾಗ ಅಕ್ಕಿ ಎಲ್ಲ ಈ ತರ ಆಗಿದೆ. ಎಲ್ಲ ನೀರೆಲ್ಲ ಈಟ್ಕೊಬಿಟ್ಟೈತೆ. ಇವಾಗ ಇದು ದಮ್ಮಿಗೆ ಬಿಡ್ತೀವಿ ನಾವು. ಇದು ಚಿಕ್ಕೂರಿ ಇಡ್ಬೇಕಾ? ಚಿಕ್ಕೂರಲ್ಲಿ ಇಡ್ಬೇಕು. ಯಾಕಂದ್ರೆ ತಳ ಎಳಿಯುತ್ತೆ ಅಕ್ಕಿ ಇದು, ಅದಕ್ಕೋಸ್ಕರ ಚಿಕ್ಕೂರಲ್ಲಿ ಇಟ್ಟು ಅದನ್ನ ಮುಚ್ಚಳ ಇವಾಗ ಆಗ್ಬಿಟ್ಟು ಅದ್ರ ಮೇಲೆ ಅದನ್ನ ದಮ್ಮಿಗೆ ಬಿಡ್ತೀವಿ. ದಮ್ ಅಂದ್ರೆ ಹೆಂಗೆ? ಕುತ್ಕೋಬೇಕು ಅದ್ರ ಮೇಲೆ? ಇಲ್ಲ, ತೂಕ ಇರೋದು ಇಡ್ಬೇಕು. ನಾನ್ ತೂಕ ಹೋಗವನಲ್ಲ, 68 kg ಅವನಿ. ನೀವು ಅಲ್ಲಿ ಇಟ್ಬಿಟ್ರೆ ಅಂಡ ಆಮೇಲೆ ನಿಮ್ದು ಪಕ್ಕ ಪಕ್ಕ ಅಂತ ಬಂದ್ಬಿಡತ್ತೆ ಹೋಗಿ. ಚೆನ್ನಾಗ್ ಮಾತಾಡುತ್ತೆ ಅಲ್ಲ. ಇದನ್ನ ನೀರ್ನ ಇಡ್ಬೇಕು. ನೀರ್ನ ದೊಡ್ಡ ಬೋಸಿ ಇದ್ರೆ ಮನೇಲಿ ಇಡ್ಬೇಕು. ನೀರ್ ಬೋಸಿ ಇಡಿ, ನೀವು ಕುತ್ಕೋಬಿಡಿ, ಆಮೇಲೆ ಹೊಗೆ ಬರುತ್ತೆ. ಇದು ಇಡ್ಬೋದು ಕಣವ. ಈಗ ಇದು ಆಯ್ತು, ಎಂತದು? ಮೊಸರು ಬಜ್ಜಿ. ಮೊಸರು ಬಜ್ಜಿ. ಇದು ಆಯ್ತದ? ಬಿರಿಯಾನಿ ಆಗಿದೆ. ತೆಗ್ದು ನೋಡವ. ತೆಗ್ದು ನೋಡಿ. ಬಿರಿಯಾನಿಗೆ ಮಾತ್ರಲ್ಲಿರೋ ನೀರ್ ಇದ್ದಂಗೆ ನೋಡವ. ಈಗ ಇದು ಹಿಂಗ್ ಮಾಡ್ಬೇಕಾ? ತಿರ್ಗಿಸ್ಬೇಡಿ, ಹಿಂಗೆ ಎತ್ಬೇಕು ಇವಾಗ. ಯಾಕಂದ್ರೆ ಮಟನ್ ಒಡೆದೋಗುತ್ತೆ. ಹಿಂಗೆ ಸೈಡಿಂದ ಎತ್ಬೋದು. ಬೆಂದೈತಾ? ಬೆಂದ್ಬಿಟ್ಟೈತೆ. ನಿಜ? ಎಕ್ಕಿ ಒಂದ್ ಅನ್ನ ಇರಿ ನಟ್ಟಿ ನೀವ ಇರಿ. ಇಲ್ಲ, ನಿಮ್ ಗಂಡಂಗ್ ಕರ್ಸೋಣ. ಗಂಡಂಗ್ ಕರ್ಸ್ಬಿಟ್ಟು ಟೇಸ್ಟ್ ಕೊಡೋಣ. ಓಹೋ, ಸ್ಮೆಲ್ಗೆ ನೀರ್ ಬರ್ತಿದೆ. ಇಷ್ಟ ಹಾಕೊಡ್ರಿ ನನ್ನ. ಉರುಳಾಗಿದೆಯಲ್ಲ ಅಕ್ಕಿ. ಇದು ಮಿಕ್ಸ್ ಬಿರಿಯಾನಿ. ಮಿಕ್ಸ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಎಮ್ಮಿಗೆ ಆಗಿರುತ್ತೆ. ಏನಾದ್ರೂ ನಮ್ಗೆ ತಿನ್ಬೇಕು ಅನ್ಸಿ ಬೇಗ ಮಾಡ್ಕೋಬಹುದು. ಸಂಡೇ ಮಾತ್ರ ಸ್ಪೆಷಲ್. ಸಂಡೇ ಸ್ಪೆಷಲ್ ಬಿರಿಯಾನಿ. ಸ್ಪೆಷಲ್ ಬಿರಿಯಾನಿ ಸಂಡೇ ಮಾತ್ರ ಅಲ್ಲ, ಯಾವಾಗ ಮಾಡ್ಕೋಬಹುದು. ಇದು ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂತ ಹೇಳ್ತಾರೆ. ತಿನ್ನೋರು ಎಲ್ಲವರ್ನು ತಿಂತಾರೆ. ಯಾಸಿನ್ ಭಯ್ಯ ಬನ್ನಿ, ಬನ್ನಿ ಸರ್, ಬನ್ನಿ ಬನ್ನಿ. Hello my lovely lady, who are you? Who are you? Hello my lovely lady, who are you? Who are you? ನಮಸ್ತೆ. ನಿಮ್ ಮನೆಯವರು ಮಟನ್ ಬಿರಿಯಾನಿ ಮಾಡವ್ರೆ. ಸೊ ನೀವೇ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು. ನಾವಿನ್ನು ಯಾರು ತಿಂದಿಲ್ಲ, ಯಾರು ಟೇಸ್ಟ್ ನೋಡಿಲ್ಲ. ಹೌದು. ಮೈ ನಂದೇ ಕೊಟ್ಬಿಡ್ತೀನಿ.
ಸೂಪರ್ ಆಗಿದೆ ಮೇಡಮ್, ಸೂಪರ್ ಆಗೈತಾ? ಮಾಡಿದ್ದಾರೆ. ಮಟನ್ ತಿನ್ನೋಡಿ ಪೀಸ್. ಸೂಪರ್ ಆಗಿ ಮಾಡಿದ್ರ, ತುಂಬಾ ಚೆನ್ನಾಗಿದೆ. ಒಂದೇ ನಿಮಿಷ ನಾನು ಈ ಕಡೆ ಬಂದ್ಬಿಡ್ತೀನಿ, ಹಂಗೆ ನಿಮ್ ಹೆಂಡತಿಗೆ ಒಂದ್ ತುತ್ತು ತಿನ್ಸ್ಬಿಡಿ ಹೇಳ್ತೀನಿ. ಒಂದ್ ತುತ್ತಲ್ಲ, ಎಲ್ಲ ತಿನ್ಸ್ಬಿಡಿ ಒಂದ್ ಸಲ. ತಿನ್ಸಿ ತಿನ್ಸಿ ಸೂಪರ್ ಆಗಿದೆ ಮೇಡಮ್, ತಿನ್ಸಕ್ ಮನ್ಸ್ ಬರ್ತಾ ಇಲ್ಲ ಮೇಡಮ್. ಒಂಚೂರು ತಿನ್ಸಿ ಹೋಗ್ಲಿ ಪಾಪ. ಬಾಯ್ಲ್ ಹಾಕಿ ಕಿತ್ಕೊಂಡವ್ರೆ. ನಾನೇ ಮಾಡಿದ್ದು. ಚೆನ್ನಾಗೈತಾ? ಸೂಪರ್ ಇದೆ, ಸೂಪರ್ ಇದೆ. ಅದು ಅಕ್ಕಿ ಅಂತೂ ಸೂಪರ್ ಆಗಿದೆ ಟೇಸ್ಟ್. ಹುಡಿ 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 ಆಗಿದೆ ಅನ್ನ, ಹಂಗೆ ಹುಡಿ 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 ಆಗಿದ್ರೆ ತಿನ್ನೋಕ್ ಚಂದ. ಮಟನ್ನು, ಇದು ಮಟನ್ನು ತುಂಬಾ ಇದಾಗಿದೆ ನೋಡಿ. ಈ ತರ ಇರ್ಬೇಕು ಯಾವತ್ತು ಮಟನ್ನು, ಯಾಕಂದ್ರೆ ಬೆಂದ್ಬಿಟ್ರೆ ಎಲ್ಲಾ ಉದ್ರೋಗುತ್ತೆ. ಆತರ ಬೇಯಿಸ್ತಾರೆ, ಆತರ ಬೇಯಿಸ್ಬಿಡಿ. ಈ ತರ ತಿಂದ್ರೆ ಹಲ್ಲಂತೂ ಗಟ್ಟಿ ಇದೆ, ತಿಂದ್ರೆ ಟೇಸ್ಟ್. ಈ ತರ ತಿಂದ್ರೆ ನಾನೊಂದು ಇದೇ ತಿನ್ಬೇಕು ಅನ್ಸುತ್ತೆ. ಇಷ್ಟ ಆಯ್ತಾ ಸರ್? ತುಂಬಾ ಇಷ್ಟ ಇದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಓ ಇವಾಗಲ್ಲಿ ತಿಂತ ಎಂಜಾಯ್ ಮಾಡ್ತಾರೆ. ಓಕೆ ಓಕೆ ಅಣ್ಣ, ಯಾಸಿನ್ ಅಣ್ಣ ಆರಾಮ್ ಕುತ್ಕೊಂಡು ತಿನ್ನಿ. ಎಷ್ಟು ಚೆನ್ನಾಗುತ್ತೆ ಅಂತ ನಾನು ಅಂತ ಅನ್ಕೊಂಡಿರ್ತಿಲ್ಲ. ತುಂಬಾ ಚೆನ್ನಾಗಿ ಹೊಟ್ಟಿದೆ ಬಿರಿಯಾನಿ. ಎಷ್ಟು ಉದ್ರು ಐತೆ ಗೊತ್ತಾ ಅಕ್ಕಿ. ತುಂಬಾ ಚೆನ್ನಾಗಿದೆ, ಉದ್ದನೂ ಇದೆ ಅಕ್ಕಿ, ಉದ್ದ ಎಮ್ಮಿ ಉದ್ದ ಎಮ್ಮಿ. ರೇಷ್ಮಕ್ಕ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಟು ಟೇಸ್ಟ್. ಎಲ್ಲ ಕೈ ಹಾಕಿರೋದು ಇವ್ರೆ, ಬಿರಿಯಾನಿ ಒಳಗಡೆ ಎಲ್ಲ ಮಾಡಿರೋದಿಲ್ಲ ಇವ್ರೆ. ಅಂದ್ರೆ ಗಂಗಾ ತಾಯಿ ಮಾಡಿರೋದು ಬಿರಿಯಾನಿ. ಸಕ್ಕತ್ತಾಗೈತೆ ಕಣವ. ತುಪ್ಪದಂತೂ ಟೇಸ್ಟು. ಯಾರ್ಯಾರು ಬಿರಿಯಾನಿ ಹಂಡೆ ನೋಡ್ತಾರೋ ಹಂಗೆ ಎತ್ಕೊಂಡು ಹೋಗ್ತಾರೆ. ನೀರ್ ಮಾತ್ರ ಬಿಡ್ಕೊಬಿಡಿ, ಬಟ್ ಬಿರಿಯಾನಿ ಮಾಡ್ಕೊಂಡು ತಿನ್ನಿ. ಬಟ್ ತುಂಬಾ ನೀರ್ ಬರುತ್ತೆ, ನನ್ಗೇನೆ ನೀರ್ ಬರ್ತಿದೆ ಅವ್ರು ತಿಂತಾ ಇರೋದು ನೋಡಿದ್ರೆ. ಅಂದ್ರೆ ಬಾಯಲ್ಲಿ ನೀರ್ ಸುರಿಯುತ್ತೆ, ಅಷ್ಟು ಟೇಸ್ಟ್ ಆಗೈತೆ. ಬಾಳ ಚೆನ್ನಾಗೈತೆ, ಸತ್ಯವಾಗ್ಲೂ ಹೇಳ್ತೀನಿ. ಮಟನ್ ಬಿರಿಯಾನಿ ಮಾಡಿದ್ರೆ ಹಿಂಗೆ ಯಾವಾಗ ಏನೇನ್ ಹಾಕ್ಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ. ಹೌದು, ಬಿರಿಯಾನಿ ಮಟನ್ ಬಿರಿಯಾನಿ ಹೆಂಗಿತ್ತು ಅನ್ನೋದನ್ನ ನೀವು ಮನೇಲಿ ಮಾಡ್ಲೇಬೇಕು. ಕಮೆಂಟ್ ಮಾಡಿ ಅವ್ರ ಚಾನೆಲ್ ಅಲ್ಲೂ ತಿಳಿಸಿ ಹೆಂಗ್ ಮಾಡಿದ್ರು ಅಂತ. ಅವ್ರ ಚಾನೆಲ್ ಅಲ್ಲೂ ಹೋಗಿ ತಿಳಿಸಿ. ತುಂಬಾ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಐತೆ, ಅವ್ರ ಯೂಟ್ಯೂಬ್ ಚಾನೆಲ್ ನೀವು ನೋಡಿ. ನಿಮ್ ಚಾನೆಲ್ ಹೆಸರು ಏನಂತ ಐತೆ? ರೇಷ್ಮಾ ಆಫ್ ಕ್ವೀನ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಐತೆ. ಅವ್ರದಲ್ಲೂ ಹೋಗ್ಬಿಟ್ಟು ತಿಳಿಸಿ. ನನಗಂತೂ ಮಟನ್ ಬಿರಿಯಾನಿ ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅಂತ ಅನಿಸ್ತೈತೆ. ನಿಮಗೆ ನಮ್ಮ ತಂಡದ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಇದೆ. ಹೌದಾ? ಸರ್ಪ್ರೈಸ್. ಎಷ್ಟು ಶುದ್ಧ ಇದೆಯಲ್ಲಪ್ಪ. ಹೌದು, ಥ್ಯಾಂಕ್ ಯು. ಏನ್ ಗೊತ್ತಾ ಇದು? ಗೊತ್ತಿಲ್ಲ, ಇವಾಗ ಹೇಳಿದ್ರೆ ಗೊತ್ತಾಗುತ್ತೆ. ನೀವು ಓಪನ್ ಮಾಡ್ತೀರಾ? ನೀವೇ ಓಪನ್ ಮಾಡಿ ನಿಮ್ ಕೈಯಿಂದ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಏನಿರ್ಬೋದು? ಏನಿರ್ಬೋದು? ಗೊಂಬೆ ಇರ್ಬೋದು, ಇಲ್ಲಾಂದ್ರೆ ಹೂವ ಬೊಕ್ಕೆ ಇರ್ಬೋದು. ನಿಮಗೆ ತುಂಬಾ ಇಷ್ಟ ಆಗುವಂತದಿರುತ್ತೆ. ಚಾಕ್ಲೇಟ್ಸ್ ಅಲ್ಲ, ಅದ್ರಕ್ಕಿಂತನೂ ಜಾಸ್ತಿ ಇಷ್ಟ ಆಗುತ್ತೆ. ಗೊತ್ತಿಲ್ಲ ನನ್ಗೆ. ಅದೇ ಏನಾದ್ರು ಹೂವ ಬೊಕ್ಕೆ, ಸ್ಯಾರಿ, ಗಿಫ್ಟು ಅದಿರ್ಬೋದು ಅನ್ಸ್ತಾ ಇದೆ. ನೀವು ರೀಲ್ಸ್ ತುಂಬಾ ಮಾಡ್ತಿರಲ್ವಾ? ಹೌದು. ಮೊಬೈಲ್ ಕಿಟಕಿ ಮೇಲೆ ಇಡ್ಕೋಬೇಡಿ, ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳಿ ಅಂತ ಒಂದು ಸ್ಟ್ಯಾಂಡ್ ಮತ್ತೆ ರಿಂಗ್ ಲೈಟ್ ಕೊಟ್ಟಿದೀವಿ. ಇದು ಉದ್ದ ಇರೋದು. ಹೌದು, ನೋಡ್ಬಿಟ್ಟೆ. ಆಮೇಲೆ ಇದಕ್ಕೆ ರಿಂಗ್ ಲೈಟ್ ಇದೆ, ಒಂದು ಲೈಟ್ ಇರುತ್ತೆ ಅದ್ರಲ್ಲಿ. ನಿಮ್ಗೆ ಹೆಂಗ್ ಬೇಕಂಗ್ ನೀವು ಲೈಟ್ ಇಟ್ಕೊಂಡು ಹಿನ್ನೆಲೆ ನೀವು ಬನ್ನಿ ಅಂತ ಯಾರಿಗ್ ಕರೆಯೋ ಅವಶ್ಯಕತೆನೂ ಇಲ್ಲ. ಸ್ಟ್ಯಾಂಡ್ ಇಟ್ಕೊಳ್ಳಿ, ಲೈಟ್ ಹಾಕೊಂಡು ನೀವು ರೀಲ್ಸ್ ಮಾಡಿ. ಓಕೆನಾ? ನಮ್ಮ ಕಡೆಯಿಂದ ನಿಮಗೊಂದು ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ ಎಷ್ಟು ಪ್ರೀತಿ ಕೊಟ್ರು ಅಂತ ಖುಷಿ ಆಗೋಯ್ತು. ಬಿರಿಯಾನಿ ಮಾಡಿದ್ದು ಮರ್ತೋಯ್ತು ಇವತ್ತು. ಖುಷಿ ಆಯ್ತಾ? ರೇಷ್ಮಾ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಜನ ಇವ್ರನ್ನ ಟ್ರೋಲ್ ಮಾಡ್ತಾರೆ, ಎಷ್ಟು ಜನ ಇವರಿಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಸೊ ನಾನು ಇವ್ರನ್ನ ಹತ್ತಿರದಿಂದ ಭೇಟಿ ಆದ್ಮೇಲೆ ಅವ್ರು ತುಂಬಾನೇ ಮುಗ್ಧ ಮನಸ್ಸು ಅಂತ ನಮ್ಗೆಲ್ರಿಗೂ ಅರ್ಥ ಆಗಿದೆ. ಸೊ ಅವ್ರು ಏನಿದಾರೋ, ಅವ್ರ ಆಗು ಹೋಗುಗಳೇನಿದೆಯೋ ಅದನ್ನ ಅವರು ಎಲ್ಲರ ಹತ್ರ ಹಂಚ್ಕೊಳ್ಳೋ ಅಂತ ಒಂದು
ಮನೋಭಾವನೆ ಅಷ್ಟೇ. ಅವ್ರಿಗೆ ಅದರಿಂದ ನಾನೇನೋ ಹೈಪ್ ಆಗ್ಬೇಕು, ಅದರಿಂದ ನನಗೇನೋ ದುಡ್ಡು ಸಿಗತ್ತೆ, ಆ ತರ ಯಾವುದೇ ಮನೋಭಾವನೆ ಅವರಲ್ಲಿ ಇಲ್ಲ. ನನ್ನ ಕಷ್ಟ ಅಂದ್ರೆ ಇನ್ನೊಬ್ಬರ ಹತ್ರ ಅವ್ರಿಗಾಗೋ ಸಂತೋಷನೂ ಹಂಚ್ಕೊಳ್ತಾರೆ, ಅವ್ರಿಗಾಗೋ ದುಃಖನೂ ಹಂಚ್ಕೊಳ್ತಾರೆ. ನಾನು ಇದರಿಂದ ಇನ್ನೊಬ್ರಿಗೆ ನಾನು ಎಲ್ರಿಗೂ ಹೇಳೋದು ಒಂದೇನೆ, ಸಾಧ್ಯ ಆದ್ರೆ ದಯವಿಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ. ನಿಮ್ಮ ಮಾತುಗಳಿಂದ ಇನ್ನೊಬ್ರಿಗೆ ಹರ್ಟ್ ಆಗೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ದಯವಿಟ್ಟು ನಿಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ಹರ್ಟ್ ಮಾಡಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಇವರ ಮನಸ್ಸು ನಿಜವಾಗ್ಲೂ ಮಗುವಂತ ಮನಸ್ಸು. ಅವ್ರ ಹಸ್ಬೆಂಡು ಅಷ್ಟೇನೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸರ್ ಬನ್ನಿ. ಸರ್ ತುಂಬಾನೇ ಚೆನ್ನಾಗಿ ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕೆಲವೊಂದು ಚಿಕ್ಕ ಪುಟ್ಟ ಕ್ಲಾಶಸ್ಗಳು ಗಂಡ ಹೆಂಡತಿ ಆದ್ಮೇಲೆ ತುಂಬಾನೇ ಕಾಮನ್. ಅದರಿಂದ ಎಷ್ಟೋ ಜನ ಎಷ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ರು ನನ್ನ ಹೆಂಡತಿ ಹಿಂದೆ ನಾನಿರ್ತೀನಿ, ನನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನೀವು ತುಂಬಾ ಚೆನ್ನಾಗಿ ಅವ್ರ ಜೊತೆ ಸಾಕ್ತಾ ಇದ್ದೀರಾ. ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೇಷ್ಮಾ ಅವರೇ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ನೀವು ಬಂದು ಒಳ್ಳೆ ಮಟನ್ ಬಿರಿಯಾನಿ, ನಾನು ಇವತ್ತಿನ ತನಕನು ಮಟನ್ ಬಿರಿಯಾನಿ ಈ ಮೆಥಡ್ ಅಲ್ಲಿ ಮಾಡೋದು ನನಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ತುಂಬಾ ಟೇಸ್ಟಿಯಾಗಿ ಹೇಳ್ಕೊಟ್ರಿ. ನೀವಿಬ್ರು ಹೀಗೆ 100 ಕಾಲ ಒಟ್ಟಿಗೆ ಖುಷಿಯಾಗಿ ನೆಮ್ಮದಿಯಾಗಿರಿ, ಯಾವಾಗ್ಲೂ ಖುಷಿಯಾಗಿರಿ. ಯಾರೇನಾದ್ರೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವ್ ಒಂದ್ ಮಾತು ಹೇಳಿದ್ರಿ ಗೊತ್ತಾ, ಆನೆ ಬಾಲ ಏನೇ ಕಲರ್ಸ್ತಾ ಇರತ್ತೆ, ಐ ಡೋಂಟ್ ಕೇರ್ ಅಂತ. ಹಾಗೇನೆ ಇರಿ. ನಾವು ಖುಷಿಯಾಗಿರೋದು ಅಷ್ಟೇ ಇಂಪಾರ್ಟೆಂಟ್. ಖುಷಿಯಾಗಿರ್ಬೇಕು, ನಾವು ನಗ್ತಾ ಇರ್ಬೇಕು, ಇನ್ನೊಬ್ರು ನಗ್ತಾ ಇರ್ಬೇಕು, ಎಂಜಾಯ್ಮೆಂಟ್ ಕೊಡ್ತಾ ಇರ್ಬೇಕು. ನೀವ್ ನೋಡಿ ಕಮೆಂಟ್ಸ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಏನ್ ಅನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ರಾಘವ್ ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲ ಜನತೆ, ಎಲ್ಲ ಕನ್ನಡ ಜನತೆ ಪ್ರೀತಿ ಕೊಡಿ ಅವ್ರಿಗೆ. ನನ್ಗೆ ಎಷ್ಟು ಕೊಡ್ತಾ ಇದ್ರೋ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಪ್ರೀತಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಮಸ್ತೆ. ಇದು ತಗೊಂಡೋಗ್ತಾರಲ್ಲ, ತಗೊಂಡೋಗ್ತಾರಲ್ಲ, ಹೆಣ ತಗೊಂಡ್ ಹೋಗುವಾಗ ಅದು ಟಮಟೆ ಹೊಡಿತಾರೆ ನೋಡಿ, ಡಂಗಳ ಅಂತ. ಅದಕ್ಕೆ ನಾ ಚೆನ್ನಾಗಿ ಕುಣಿತಿದ್ದೆ. ಅವಾಗ ನಮ್ಮಮ್ಮ ಏನ್ ಮಾಡೋರು, ಹೊಡೆದ್ಬಿಟ್ಟು ಒಳಗಡೆ ಕೊಡೋರು. ಎಲ್ಲಾರ ಟಮಟೆ ಹೊಡಿದೀನಿ, ನಾನ್ ಕುಣಿತಾ ಇರ್ತೀನಿ ಇವಾಗ್ಲೂ. ಮತ್ತೆ ನಾಯಿ ಅಂದ್ರೆ ಹೆಂಗ್ ಕುಣಿತೀರಾ ನೀವು? ನಂಗೆ ನಾಯಿ ಬಗಳ ಸೌಂಡು ಅಂದ್ರೆ ಇಷ್ಟ ಕಣವ, ಅದ್ ಯಾಕೋ ಗೊತ್ತಿಲ್ಲ. ನಾವ್ ಏನಾರ ಅಡ್ಗೆ ಮಾಡ್ಬೇಕಂದ್ರೆ ಫೆಸ್ಟಿವಲ್ ನಮ್ಮ ಯಜಮಾನ್ರು ಯಾಪ್ನ ಬರ್ತಾರಲ್ಲ, ಫೋನ್ ಮಾಡ್ತೀನಿ, ನಾನು ಕಳಿಸ್ತೀನಿ. ಸುಮ್ಮನೆ ಕರೆದ್ರು ಬರೀಕಿಲ್ಲ, ಬರ್ತಿಲ್ಲ, ಬರಲ್ಲ ಕಣವ. ಅವನು ಪ್ರೀತಿ ಇಲ್ಲ ನಿಮ್ಮೇಲೆ? ಪ್ರೀತಿ ಐತೆ, ಬರುವುದಿಲ್ಲ. ಸತ್ತಪ್ಪಿದ್ದಾರ? ಅಲ್ಲ, ಕಾಲು. ಹೌದಾ? ಕಾಲು ಮನೆ ಬರ್ತಿದ್ದಂಗೆನೆ ಹಿಂಗೆ, ಈಗ ಬಂದ್ರೋ, ತಿಂತೀರೋ, ಕುಡ್ದಿರೋ, ಹಂಗೆಲ್ಲ. ಉಣ್ಣದು